ಕಂಡೆನ್ಸೇಷನ್ ರಿಯಾಕ್ಷನ್ ಮಾಡಿದಿರಲ್ವಾ ಆಲ್ಡಿಹೈಡ್ ಅಂಡ್ ಕೀಟೋನ್ ಜೊತೆ ಕಂಡೆನ್ಸೇಷನ್ ರಿಯಾಕ್ಷನ್ ನೀವು ಕಲ್ತಿದ್ದೀರಲ್ಲ. ಇಲ್ಲಿ ಏನಾಗುತ್ತೆ, ವಾಟರ್ ವುಡ್ ಗೆಟ್ ಎಲಿಮಿನೇಟೆಡ್ ಆ್ಯಂಡ್ ವಾಟ್ ವುಡ್ ಯು ಹ್ಯಾವ್, ಇಲ್ಲೇ ಎಚ್ ಇರ್ತದ, ಇಲ್ಲೇ ಏನು ಬರುತ್ತೆ, ಡಬಲ್ ಬಾಂಡ್ NH6H5. ವಾಟರ್ ಇನ್ಸಾಲ್ಯುಬಲ್ ಕಾಂಪೋನೆಂಟ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಏನ್ರಿ ಇದು, ಖೈರಲ್ ಕಾರ್ಬನ್ ಆಟಮ್ ಇದ್ರೂ ಕೂಡ ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ಅದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೋಟೇಟ್ ಮಾಡದೇ ಇರುವಂಥ ಕಂಪೌಂಡ್ಗೆ ಏನಂತಾರೆ, ಮೀಸೋ ಕಂಪೌಂಡ್ ಅಂತಾರೆ. ಹಲೋ ಎವ್ರಿವಾನ್, ನಮಸ್ಕಾರ ಎಲ್ಲರಿಗೂ. ಐ ವೆಲ್ಕಮ್ ಯು ಆಲ್ ಬ್ಯಾಕ್ ಟು ಫಿಸಿಕ್ಸ್ ವಾಲಾ ಒನ್ಸ್ ಅಗೇನ್. ಸ್ಟೂಡೆಂಟ್ಸ್, ವಿ ಆರ್ ಇನ್ ದ ಕ್ಲಾಸ್ ಆಫ್ ಸೂಪರ್ 30 KCET ಬೇಸ್ಡ್ ಸೂಪರ್ 30 ಕ್ವೆಶನ್ಸ್. ಯಾವ ಚಾಪ್ಟರ್ ಮೇಲೆ? ಬಯೋಮಾಲಿಕ್ಯೂಲ್ ಚಾಪ್ಟರ್ ಮೇಲೆ. ದಿಸ್ ಚಾಪ್ಟರ್ ಈಸ್ ವೆರಿ ಈಸಿ ಆ್ಯಂಡ್ ಮೆಮರಿ ಬೇಸ್ಡ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬೇರೆ ಚಾಪ್ಟರ್ ಇರೋ ಥರ ಇಲ್ಲಿ ಮೆಕ್ಯಾನಿಸಮ್ಸ್ ಇಲ್ಲ. ಸೊ ದೇರ್ ಫಾರ್ ಇಟ್ ಈಸ್ ಗೋಯಿಂಗ್ ಟು ಬಿ ಈಸಿ ಚಾಪ್ಟರ್. ಜಸ್ಟ್ ಬೈ ರಿಮೆಂಬರಿಂಗ್ ಸಮ್ ಗುಡ್ ನಂಬರ್ ಆಫ್ ಪಾಯಿಂಟ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ನಿಮಗೆ 3ರಿಂದ 4 ಕ್ವಶನನ್ನು ಈ ಪರ್ಟಿಕ್ಯುಲರ್ ಚಾಪ್ಟರ್ ಮೇಲೆ 3ರಿಂದ 4 ಕ್ವಶನನ್ನು ನೀವು ಆನ್ಸರ್ ಮಾಡ್ತೀರಿ. ಆ್ಯಂಡ್ ದೋಸ್ ಆರ್ ಗೋಯಿಂಗ್ ಟು ಬಿ ವೆರಿ ಈಸಿ. ಇಸ್ ದಟ್ ಕ್ಲಿಯರ್? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸ್ಟೂಡೆಂಟ್ಸ್. First one, the number of asymmetric carbon atoms in a fructose. Fructose ಏನ್ರಿ ಇದು? Fructose is a monosaccharide which is a ketohexose. ಹೌದಲ್ಲ, 6 ಕಾರ್ಬನ್ ಆಟಮ್ಸ್ ಕೀಟೋ ಗ್ರೂಪ್ ಇರುತ್ತೆ. ಎಸ್ ಆರ್ ನೋ? ಸೊ ವಾಟ್ ಈಸ್ ದ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಫ್ರುಕ್ಟೋಸ್? ಐ ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್: CH2OH, C double bond O, COH H, CHOH, CHOH, CH2OH. ಇದೆ ಅಲ್ವಾ ಓಪನ್ ಚೈನ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್? ವಿ ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್. ಎಸ್ ಆರ್ ನೋ? ಸೊ ಇದರಲ್ಲಿ ಎಷ್ಟು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದೆ ಅಂತ ಕೇಳಿದ್ದಾರೆ. ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂದರೆ ಕಾರ್ಬನ್ ವಿಚ್ ಆರ್ ಖೈರಲ್, ವಿಚ್ ಆರ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್. ಇದು ಖೈರಲ್ ಆಗೋದಿಲ್ಲ, right? Not this for sure. Now this carbon is attached to ಒಂದು OH ಇದೆ, ಒಂದು H, ಒಂದು C carbonyl group ಇದೆ, ಇಲ್ಲೇ CHOH. So this is one chiral carbon atom. ಈ ಕಾರ್ಬನ್ ನೋಡ್ರಿ, ಒಂದು H, ಇನ್ನೊಂದು OH, ಇದೊಂದು ಗ್ರೂಪು ಮತ್ತು ಇದೊಂದು ಗ್ರೂಪು. ಸೊ ಆಲ್ ದ 4 ಆರ್ ಡಿಫರೆಂಟ್. ಈ ಕಾರ್ಬನ್ ನೋಡ್ರಿ, ಒಂದು H, ಇನ್ನೊಂದು OH, CH2OH ಒಂದು, ಇದೊಂದು ಗ್ರೂಪು. ಆಲ್ ದ 4 ಆರ್ ಡಿಫರೆಂಟ್. So how many chiral carbon atoms or asymmetric carbon atoms are there? 1, 2, 3. There are 3 asymmetric carbon atoms. So ನಮ್ಮ ಆನ್ಸರ್ ಯಾವುದು ಸ್ಟೂಡೆಂಟ್ಸ್? ಆಪ್ಷನ್ 2. Is that clear? Right? Next, glucose. Glucose contains in addition to aldehyde group, right? Glucose, if you go with the open chain structure, it is what? Glucose is what? Aldohexose alwa. So therefore it has got a aldehyde group and then CHOH group. ಮೂರನೇ ಕಾರ್ಬನ್ನು ಇಲ್ಲಿ OH ಇರುತ್ತೆ, H, OH, 1, 2, 3, 4, 5. This is going to be your CH2OH. ಹೌದಲ್ಲ ಹೇಳಿ? Glucose contains in addition to aldehyde group. Aldehyde group, in addition to this aldehyde group, ಮತ್ತೇನಿದೆ ಅಂತ ಕೇಳಿದ್ದಾರೆ. 1 secondary OH, 4 primary OH. ಇಲ್ಲೇ ನೋಡ್ರಿ, this carbon is attached to how many carbon? This carbon is attached to 1 carbon, 2 carbon. ಅಂದರೆ ಏನಾಯ್ತಿದು? This becomes a secondary carbon. ಈ ಕಾರ್ಬನ್ it is attached to 2 carbon ಅಲ್ವಾ? Secondary carbon. This carbon attached to 2 carbon ಅಲ್ವಾ? Secondary carbon. ಈ ಕಾರ್ಬನ್ attached to 2 carbon ಅಲ್ವಾ? Secondary carbon. This carbon attached to only 1 carbon. This becomes primary carbon atom. So how many secondaries are there? aldehyde group ಅನ್ನು ಬಿಟ್ಟು 4 ಎಷ್ಟು ಸೆಕೆಂಡರಿ ಇದೆ? aldehyde group ಅನ್ನು ಬಿಟ್ಟು ಸೆಕೆಂಡರಿ ಕಾರ್ಬನ್ ಆಟಮ್ ಇರೋದು 4, ಆಮೇಲೆ ಪ್ರೈಮರಿ ಇರೋದು 1. ಅಪಾರ್ಟ್ ಫ್ರಾಮ್ aldehyde, ಗ್ಲೂಕೋಸಲ್ಲಿ 4 ಸೆಕೆಂಡರಿ alcoholic groups, 1 primary. In addition to aldehyde group, 1 secondary OH. Secondary OH ಎಷ್ಟಿದೆ? 4 ಇದಾವಲ್ಲ. 4 secondary OH and 1 primary OH. ಅಂದರೆ ನಮ್ಮ ಆನ್ಸರ್ ಯಾವುದು? ಆಪ್ಷನ್ B. Is that clear, students? So for the second one, our answer is B. Got it?
Right. Next, third one. Glucose molecule reacts with X number of molecules of phenylhydrazine. Glucose molecule reacts with X number of yaudu? Phenylhydrazine. What is phenylhydrazine? NH2, a derivative of ammonia alva idu. NH2NH C6H5. Phenylhydrazine jote seri osazone kodutte. Osazone is nothing but what? Oxidation product of glucose. Phenylhydrazine ಜೊತೆ ರಿಯಾಕ್ಟ್ ಆದ ಕೂಡಲೇ ಸಿಗುವಂಥ ಪ್ರಾಡಕ್ಟ್. ಇಲ್ಲಿ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ಎಷ್ಟು ನಂಬರ್ ಆಫ್ ಫಿನೈಲ್ಹೈಡ್ರಾಜಿನ್ ಜೊತೆ ಸೇರಿದರೆ ಓಜಾಝೋನ್ ಬರುತ್ತೆ ಅಂತ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ಇಲ್ಲಿ ನೋಡ್ರಿ, ಗ್ಲೂಕೋಸ್ ಈಸ್ ರಿಯಾಕ್ಟಿಂಗ್ ವಿತ್ ಫಿನೈಲ್ಹೈಡ್ರಾಜಿನ್ ಟು ಗಿವ್ ಯು ಓಜಾಝೋನ್. ಎಷ್ಟು ನಂಬರು? ಎಕ್ಸ್ ನಂಬರ್ ಆಫ್ ಫಿನೈಲ್ಹೈಡ್ರಾಜಿನ್. ಕ್ವಶನ್ ಏನು ಕೇಳಿದ್ದಾರೆ? ವಾಟ್ ಈಸ್ ದಿಸ್ ಎಕ್ಸ್ ಅಂತ ಕೇಳಿದ್ದಾರೆ ಅಷ್ಟೇ. ಓಕೆನಾ? ಸೊ ನಾವು ಲೆಟ್ ಅಸ್ ಚೆಕ್ ವಿತ್ ದ ಗ್ಲೂಕೋಸ್. ವಾಟ್ ಈಸ್ ದ ಗ್ಲೂಕೋಸ್? ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಅಲ್ವಾ? CHO. ಐ ಕ್ಯಾನ್ ರೈಟ್ CHOH4 and then I can write a CH2OH like this. Yes or no, students? Plus I am going to add NH2 NH C6H5 in the small amount of acid. ಏನಾಗುತ್ತೆ ಇಲ್ಲಿಗ? ಕಂಡೆನ್ಸೇಷನ್ ರಿಯಾಕ್ಷನ್ ಮಾಡಿದಿರಲ್ವಾ ಆಲ್ಡಿಹೈಡ್ ಅಂಡ್ ಕೀಟೋನ್ ಜೊತೆ? ಕಂಡೆನ್ಸೇಷನ್ ರಿಯಾಕ್ಷನ್ ನೀವು ಕಲ್ತಿದ್ದೀರಲ್ಲ. ಇಲ್ಲಿ ಏನಾಗುತ್ತೆ? ವಾಟರ್ ವುಡ್ ಗೆಟ್ ಎಲಿಮಿನೇಟೆಡ್ ಆ್ಯಂಡ್ ವಾಟ್ ವುಡ್ ಯು ಹ್ಯಾವ್? ಇಲ್ಲೇ ಎಚ್ ಇರ್ತದ, ಇಲ್ಲೇ ಏನು ಬರುತ್ತೆ? ಡಬಲ್ ಬಾಂಡ್ NH C6H5. ಎಸ್ ಆರ್ ನೋ? ಇಲ್ಲೇ ಏನು ಬರುತ್ತೆ ಈಗ? ಹಿಯರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ CHOH, COH, H, CHOH, CHOH, CH2OH. ಇಲ್ಲಿ ಏನು ಮಾಡ್ತಾರೆ ಮತ್ತೀಗ? ಅನದರ್ ಮಾಲಿಕ್ಯೂಲ್ ಆಫ್ NH2 NH C6H5. ಇಲ್ಲೇ ಏನಾಗುತ್ತೆ ನೋಡ್ರಿ. Right here in this particular carbon atom attached to H and OH, it would be losing hydrogen. As a result ಏನಾಗುತ್ತೆ? NH2 would form NH3 and C6H5 NH would form C6H5 NH2 ಆಗಿ ಹೋಗುತ್ತೆ. ಸೊ ಇದರಲ್ಲಿ ಹೈಡ್ರೋಜನ್ ಇಟ್ ವುಡ್ ಬಿ ಲೂಸಿಂಗ್, ಅಂದರೆ ಇಟ್ ವುಡ್ ಅಂಡರ್ಗೋ ಆಕ್ಸಿಡೇಷನ್. ಈ ಒಂದು ಹೈಡ್ರೋಜನ್ ವಿತ್ NH2, ಈ ಒಂದು ಹೈಡ್ರೋಜನ್ ವಿತ್ C6H5 NH. ಸೊ ಐ ವುಡ್ ಬಿ ಲೆಫ್ಟ್ ವಿತ್ ದ ಕೀಟೋನಿಕ್ ಗ್ರೂಪ್ ದೇರ್. ಎಸ್ ಆರ್ ನೋ? ರೆಸ್ಟ್ ಆಫ್ ದ ಪಾರ್ಟ್ ಈಸ್ ಆಸ್ ಇಟ್ ಈಸ್. ಇಲ್ಲಿ ಏನು ಬರುತ್ತೆ? N, ಇಲ್ಲಿ NH, ಇದು C6H5. ಇಲ್ಲಿ ಏನು ಬರುತ್ತೆ ಈಗ? ಸೆಕೆಂಡರಿ ಆಲ್ಕೋಹಾಲಿಕ್ ಗ್ರೂಪ್ ಆಕ್ಸಿಡೈಸ್ ಆದರೆ ಐ ಆಮ್ ಗೋಯಿಂಗ್ ಟು ಗೆಟ್ ಅ ಕೀಟೋನ್. ಎಸ್. ಸೊ C ಡಬಲ್ ಬಾಂಡ್ O ಆಯ್ತಾ? ಐ ಆಮ್ ಗೋಯಿಂಗ್ ಟು ಹ್ಯಾವ್ COH, H, CH, OH, CH, OH, CH2OH. ಹೌದಲ್ಲ ಸ್ಟೂಡೆಂಟ್ಸ್? ನಾವು ಇದರ ಜೊತೆ ನಾನು ಏನು ಮಾಡ್ತೇನೆ ಈಗ? ಅನದರ್ ಮಾಲಿಕ್ಯೂಲ್ ಆಫ್ NH2 NH C6H5 phenylhydrazine. So now what would happen? Just like aldehyde, again with ketone it would eliminate a molecule of water. If it eliminates a molecule of water, ಏನು ಫಾರ್ಮ್ ಆಗುತ್ತೆ ನೋಡ್ರಿ ಇಲ್ಲಿ? As it is, I will start from here. H, C double bond, N, NH, C6H5. ಇಲ್ಲಿ ಏನಾಗುತ್ತೆ? C double bond, N, NH, C6H5. The rest of the part COH, H. ಆಮೇಲೆ CHOH twice ಅಂತ ಬರಿತೀನಿ. ಇದು CH2OH. This is what is your ozazone. Is that clear, students? This ozazone is formed by adding what? Glucose ಏನು ಆ್ಯಡ್ ಮಾಡಿದ್ದೀರಿ ನೀವು? ಫಿನೈಲ್ಹೈಡ್ರಾಜಿನ್ ಮಾಲಿಕ್ಯೂಲ್ ನಂಬರ್ 1. ಇಲ್ಲೇ ಇನ್ನೊಂದು ಮಾಲಿಕ್ಯೂಲ್ ಫಿನೈಲ್ಹೈಡ್ರಾಜಿನ್ ಮಾಲಿಕ್ಯೂಲ್ ನಂಬರ್ 2. and here you have added phenylhydrazine molecule number 3. ಗ್ಲೂಕೋಸ್ಗೆ ಎಷ್ಟು ಫಿನೈಲ್ಹೈಡ್ರಾಜಿನ್ ಆ್ಯಡ್ ಮಾಡಿದರೆ ಓಜಾಝೋನ್ ಬರುತ್ತೆ ಅಂತ ಕೇಳಿದ್ದಾರೆ. ಎಷ್ಟು? 3 ಮಾಲಿಕ್ಯೂಲ್ ಆಫ್ ಫಿನೈಲ್ಹೈಡ್ರಾಜಿನ್ ಅನ್ನು ನಾನು ಆ್ಯಡ್ ಮಾಡಿದರೆ ಐ ಆಮ್ ಗೋಯಿಂಗ್ ಟು ಗೆಟ್ ಓಜಾಝೋನ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್.
ವಾಟರ್ ಇನ್ಸಾಲ್ಯುಬಲ್ ಕಾಂಪೋನೆಂಟ್ ಆಫ್ ಸ್ಟಾರ್ಚ್. ಸ್ಟಾರ್ಚ್ ಏನ್ರಿ ಇದು? ಸ್ಟಾರ್ಚ್ ಈಸ್ ಅ ಪಾಲಿಸ್ಯಾಕರೈಡ್. ಹೌದಲ್ಲ ಸ್ಟೂಡೆಂಟ್ಸ್? Polysaccharide. Upon hydrolysis, it will give you large number of monosaccharide units. Is that clear? This starch, it has got two components. Okay, one is amylose, mattondu amylopectin. Is that clear? The starch has got two components. About 15 to 20%, containing about 100 to 1000 units of glucose units, alpha D glucose units. Amylopectin alli about 80 to 85% of the starch is amylopectin, which contains about 2000 in the 3000 units of alpha D glucose units. Starch is made up of, ಇದರಲ್ಲಿ ಇರುವಂಥ ಮೊನೋಮರ್ಸ್ ಯಾವುದು? ಇದರಲ್ಲಿ ಇರುವಂಥ ಮೊನೋಮರ್ಸ್, it is made up of, in fact it is made up of what? Starch is made up of alpha D glucose units. Is that clear? It is made up of alpha D glucose units. It has got two components, ಒಂದು amylose, ಇನ್ನೊಂದು amylopectin. ಇಲ್ಲಿ amylose ಏನಿದು? ವಾಟರ್ ಸಾಲ್ಯುಬಲ್ ಕಂಪೋನೆಂಟು. amylopectin ಏನಿದು? ವಾಟರ್ ಇನ್ಸಾಲ್ಯುಬಲ್ ಕಂಪೋನೆಂಟ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಅವ್ರು ಏನು ಕೇಳಿದ್ದಾರೆ? ವಾಟರ್ ಇನ್ಸಾಲ್ಯುಬಲ್ ಕಂಪೋನೆಂಟ್ ಆಫ್ ಸ್ಟಾರ್ಚ್ ಯಾವುದು? amylopectin. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಜಸ್ಟ್ ಯು ನೀಡ್ ಟು ರಿಮೆಂಬರ್ ದೀಸ್ ಥಿಂಗ್ಸ್. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಂಜೈಮ್. ಎಂಜೈಮ್ ಬಗ್ಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಎಂಜೈಮ್ಸ್ ಆರ್ ವಾಟ್? ದೀಸ್ ಆರ್ ಬಯೋಕೆಟಲಿಸ್ಟ್ಸ್. ಇಸ್ ದಟ್ ಕ್ಲಿಯರ್? Any reaction, any biochemical reaction catalyze ಮಾಡಲಿಕ್ಕೆ these are the enzymes are being used in the living organisms. Yes or no? So this is right. ಏನು ಕೇಳಿದ್ದಾರೆ ಅವರು? ಯಾವುದು ತಪ್ಪಂತ ಕೇಳಿದ್ದಾರೆ. Like chemical catalyst, enzymes also reduce activation energy of bioprocesses or biochemical reactions. ಒಂದು ಸಬ್ಸ್ಟೆನ್ಸು ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡಬೇಕಂತಂದರೆ ಇಟ್ ಹ್ಯಾಸ್ ಟು ಮೇಕ್ ದ ರಿಯಾಕ್ಷನ್ ಫಾಸ್ಟರ್. ಒಂದು ರಿಯಾಕ್ಷನ್ ಫಾಸ್ಟರ್ ಆಗಬೇಕಂತಂದರೆ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬಿಕಾಸ್ ವಾಟ್ ದಿಸ್ ಕೆಟಲಿಸ್ಟ್ ವಿಲ್ ಡು? ಅಲ್ಟರ್ನೇಟ್ ಪಾತ್ ಕೊಡುತ್ತೆ. ಆ್ಯಕ್ಚುಯಲ್ ಪಾತ್ ಹೆಂಗಿರುತ್ತಲ್ಲ ಆ ಪಾತ್ನಿಂದ ಪ್ರೊಡಕ್ಟ್ ಆಗೋದಿಲ್ಲ, ಅಲ್ಟರ್ನೇಟ್ ಪಾತ್ನಿಂದ ಪ್ರೊಡಕ್ಟ್ ಆಗ್ತಾ ಇರುತ್ತೆ. ಆ ಅಲ್ಟರ್ನೇಟ್ ಪಾತ್ನಿಂದ ಎನರ್ಜಿ ಆಫ್ ಆಕ್ಟಿವೇಶನ್ ರಿಕ್ವೈರ್ಡ್ ಕಡಿಮೆ ಆಗುತ್ತೆ. ಸೊ ದೇರ್ ಫೋರ್ ಇಟ್ ವುಡ್ ರೆಡ್ಯೂಸ್ ದ ಎನರ್ಜಿ ಆಫ್ ಆಕ್ಟಿವೇಶನ್. ದಟ್ ಈಸ್ ಆಲ್ಸೋ ರೈಟ್. ಎಂಜೈಮ್ಸ್ ಆರ್ ಪಾಲಿಸ್ಯಾಕರೈಡ್ಸ್. Polysaccharides are what? These are carbohydrates. Enzymes are not carbohydrates. Enzymes are polypeptides. Enzymes are polypeptides. They are not polysaccharides. Is that clear? Right? Enzymes are very specific for a particular reaction. Enzymes are highly specific. One particular reaction ge one enzyme use agodu. Is that clear? We can use only invertase for sucrose to glucose and fructose. We can use only lactase for lactose to glucose and galactose. But one particular enzyme will only catalyze one particular reaction, not all. So therefore they are highly specific. Idu correct. So now the wrong is what? Option C. Is that clear, students? Right. Glucose reacts with acetic anhydride to form. Glucose acetic anhydride jothe react adre yen form agutte. This particular reaction is very important for board as well as KCET. ಇಲ್ಲಿ ಏನಿರುತ್ತೆ ನಿಮಗೆ? CHOH, CHOH4, CH2OH I can write. Is that clear? ಇದಕ್ಕೆ ಏನು ಆ್ಯಡ್ ಮಾಡಿದ್ದೀರಿ ಈಗ? ಅಸೆಟಿಕ್ ಆ್ಯನ್ಹೈಡ್ರೈಡ್. Is that clear? This is the glucose. ಇಲ್ಲಿ ಏನು ಆ್ಯಡ್ ಮಾಡಿದಿರಿ? ಅಸೆಟಿಕ್ ಆ್ಯನ್ಹೈಡ್ರೈಡ್. ಅಸೆಟಿಕ್ ಆ್ಯನ್ಹೈಡ್ರೈಡ್ ಯೂಸ್ ಮಾಡ್ತೀರಿ. ಸೊ ಹಿಯರ್ ಏನಾಗುತ್ತೆ ಈಗ? ಅಸೈಲೇಷನ್ ಆಗುತ್ತೆ. ಸೊ ವಾಟ್ ವುಡ್ ದ್ಯಾಟ್ ಫುಡ್ ಫಾರ್ಮ್? ಇಲ್ಲಿ CHO ಇರುತ್ತೆ ನಿಮಗೆ, ಇಲ್ಲೇ ಏನು OH ಇರುತ್ತಲ್ವಾ ಅಲ್ಲೇ ಅಸೈಲ್ ಗ್ರೂಪ್ ಆ್ಯಡ್ ಮಾಡ್ತಾ ಇದ್ದೀರಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಫಾರ್ ಆಲ್ ದ 4 secondary alcoholic groups and 1 primary alcoholic group.
ಓಕೆ, CH2O CO CH3. ಇಲ್ಲೇ ನೋಡ್ರಿ, ಯು ಆರ್ ಆ್ಯಡಿಂಗ್ ಪ್ಲಸ್ minus how much of, if you can take 5 CH3COOH would be formed. ಓಕೆ, ಸೊ ಇಲ್ಲಿ ಪ್ರತಿಯೊಂದು OH ಗ್ರೂಪ್ ಏನಿದೆ ಇಲ್ಲಿ 4 + 1, ಸೊ ಪ್ರತಿಯೊಂದು OH ಗ್ರೂಪಲ್ಲಿ ಏನಾಗಿದೆ, ಅಸೈಲೇಷನ್ ಆಗಿರುತ್ತೆ. CH3CO ಗ್ರೂಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಿರಿ. ಸೊ ನಿಮ್ಗೇನು ಸಿಗುತ್ತೆ ಇಲ್ಲಿ, ಪೆಂಟಾ ಅಸೆಟೇಟ್ ಸಿಗುತ್ತೆ. ಸೊ ವಾಟ್ ಎವರ್ ದ ಅಸೈಲೇಷನ್ ಮಾಡಿದ ಕೂಡಲೇ ಗ್ಲೂಕೋಸ್ ಈಸ್ ಗೋಯಿಂಗ್ ಟು ಗೆಟ್ ಕನ್ವರ್ಟೆಡ್ ಟು ಅ ಕಂಪೌಂಡ್ ವೇರ್ ದೇರ್ ಆರ್ 5 acyl groups. So therefore this is called as glucopentaacetate. 5 acyl groups introduce ಆಗಿರೋದ್ರಿಂದ ಪ್ರಾಡಕ್ಟ್ ನಮಗೆ ಏನು ಸಿಗುತ್ತೆ, ಗ್ಲೂಕೋಸ್ ರಿಯಾಕ್ಟ್ಸ್ ವಿತ್ ಅಸೆಟಿಕ್ ಆನ್ಹೈಡ್ರೈಡ್ ಟು ಫಾರ್ಮ್ ಪೆಂಟಾಅಸೆಟೇಟ್ ಫಾರ್ಮ್ ಆಗುತ್ತೆ. Is that clear, students? Right. Next. Question number 7. Sucrose on hydrolysis gives. Sucrose ಅನ್ನು ನಾವು ಹೈಡ್ರೋಲೈಸಿಸ್ ಮಾಡಿದರೆ ಅದು ಏನು ಕೊಡುತ್ತೆ? Sucrose, if you hydrolyze it in the presence of the enzyme invertase, ನೆನಪಿರಲಿ, we are going to get glucose and fructose. The glucose present is alpha D glucose, ಇದು beta D fructose ಇದೆ ಇಲ್ಲಿ in the sucrose. Is that clear? If alpha D glucose structure ಹೆಂಗಿರುತ್ತೆ ಅಂತಂದ್ರೆ, we are going to have CHO, or I am going to show you with hemiacetal. Okay, CH2OH, 5th carbon and the first carbon ಇಲ್ಲಿ glycosidic linkage ಆಗಿರುತ್ತೆ. And here we are going to have alpha D glucose, andre your OH would be on the right side. H, OH, OH, H, OH, H. This is alpha D glucose. Beta D fructose. I'm going to have CH2OH here. ಇಲ್ಲಿ we are going to have CH2OH ಮೊದಲನೇ ಕಾರ್ಬನ್ 2 3 4 5 6. I am going to have CH2OH here. ನಿಮ್ಮ ಎರಡನೇ ಕಾರ್ಬನ್ ಆಮೇಲೆ 5ನೇ ಕಾರ್ಬನ್ ಮಧ್ಯೆ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗಿರುತ್ತೆ. This is first, second one, ಇಲ್ಲಿ OH ಇರುತ್ತೆ. Third one OH, H, 4 HOH, 5th and 6th ಇದು ಬೀಟಾ ಡಿ ಫ್ರುಕ್ಟೋಸ್. 1 2 3 4 5 6 ಕಾರ್ಬನ್. alpha D glucose, beta D fructose. These are the 2 units of sucrose. Okay, ಇವು ಎರಡರ ಮಧ್ಯ there would be link between carbon number 1 and carbon number 2 in the sucrose. ಅರ್ಥ ಆಯ್ತಾ? So sucrose on hydrolysis gives me what? Beta D glucose ಅಲ್ಲ, alpha D glucose and beta D glucose ಅಲ್ವಾ? Right. Alpha D glucose, beta D fructose, this is right. So ನಮ್ಮ ಆಪ್ಷನ್ ಯಾವುದಲ್ಲಿ? ಆಪ್ಷನ್ ಸಿ. Exactly, students. Which one of the following is an example of non-reducing sugar? Non-reducing sugar. Sucrose is what? Disaccharide. Lactose is what? Disaccharide. Maltose is what? Disaccharide. Cellulobiose is also disaccharide. Sucrose is a disaccharide of what? Alpha D glucose and beta D fructose. Lactose is a disaccharide of what? Beta D glucose, beta D galactose. Maltose is an example of what? Disaccharide of what? Alpha D glucose and alpha D glucose. Cellulobiose is a disaccharide of what? Beta D glucose, beta D glucose. ನೆನಪಿರಲಿ. I will show you for this one. ಸುಕ್ರೋಸ್ ಅಲ್ಲಿ ಅಲ್ಫಾ ಡಿ ಗ್ಲೂಕೋಸ್, ಬೀಟಾ ಡಿ ಫ್ರುಕ್ಟೋಸ್, ಇವೆರಡು ಮಾಲಿಕ್ಯೂಲ್ ಮಧ್ಯ, ಇವೆರಡು
monosaccharides madhya there is a glycosidic linkage at which position? Carbon 1 of a glucose, carbon 2 of the fructose. Is that clear? So as a result, illi enagutte nodri, right? So we are going to have 3, 4, 5, 6. This is your CH2OH. H ಇಲ್ಲಿ ನಿಮಗೆ ಮೊದಲನೇ ಕಾರ್ಬನ್ನು, ಐದನೇ ಕಾರ್ಬನ್ ಮಧ್ಯ ಗ್ಲೈಕೋಸೈಡಿಕ್ ಲಿಂಕೇಜ್ ಇರುತ್ತೆ. ಆ್ಯಂಡ್ ಹಿಯರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎಚ್ ಓ ಎಚ್ ಓ ಎಚ್ 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 ಓ ಎಚ್, ರೈಟ್? ಸೊ ಇಲ್ಲಿ ಅಲ್ಫಾ ಡಿ ಇರೋದ್ರಿಂದ ಇಲ್ಲಿ ಓ ಎಚ್ ಇರುತ್ತೆ. ದಿಸ್ ಆಕ್ಸಿಜನ್ ವುಡ್ have a linkage with the second carbon of the fructose. OH, H, H, OH, H, oxygen, CH2, OH. This is 1, 2. Second carbon jote, there is a glycosidic linkage here. Is it not? Ille nodri, carbon number 1 of alpha D glucose. Carbon number 1 of alpha D glucose, carbon 1, 2, 3, 4, 5, 6. Carbon number 2 of beta D fructose. Is that clear? This is carbon number 1, carbon number 2, carbon number 2 ge, we are going to have the glycosidic linkage between 1 and 2. So this is carbon number 1, carbon number 2. Yeah. ಇಲ್ಲಿ ನೋಡ್ರಿ, ಅಲ್ಡಿಹೈಡಿಕ್ ಗ್ರೂಪ್ ಇರೋದು ಯಾವ ಪೊಸಿಷನಲ್ಲಿ? ಕಾರ್ಬನ್ ನಂಬರ್ 1. ಇಲ್ಲೇ ಕೀಟೋನಿಕ್ ಗ್ರೂಪ್ ಇರೋದು ಯಾವ ಪೊಸಿಷನಲ್ಲಿ? ಕಾರ್ಬನ್ ನಂಬರ್ 2. ಸೊ ಅಲ್ಡಿಹೈಡಿಕ್ ಗ್ರೂಪ್ ಇರೋದು ಕಾರ್ಬನ್ ನಂಬರ್ 1, ಕೀಟೋನಿಕ್ ಗ್ರೂಪ್ ಇರೋದು ಕಾರ್ಬನ್ ನಂಬರ್ 2. ಅವೆರಡು ಗ್ರೂಪು ಗ್ಲೈಕೋಸೈಡಿಕ್ ಲಿಂಕೇಜಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ವಿ ಆರ್ ನಾಟ್ ಹ್ಯಾವಿಂಗ್ ಅ ಕಾರ್ಬೋನಿಲ್ ಗ್ರೂಪ್ ಟು ರೆಡ್ಯೂಸ್ ಫೆಲಿಂಗ್ ಸೊಲ್ಯೂಷನ್ ಆರ್ ಟೋಲೆನ್ಸ್ ರಿಯೇಜೆಂಟ್. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ಸುಕ್ರೋಸ್, ಈ ಸುಕ್ರೋಸಲ್ಲಿ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಎರಡೂ ಮಾಲಿಕ್ಯೂಲಲ್ಲಿ ಪೊಸಿಷನ್ ನಂಬರ್ 1 ಆ್ಯಂಡ್ 2 ಗ್ಲೈಕೋಸೈಡಿಕ್ ಲಿಂಕೇಜನ್ನು ಆಗಲಿಕ್ಕೆ ಇನ್ವಾಲ್ವ್ ಆಗಿರೋದ್ರಿಂದ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಅವೈಲೇಬಲ್ ಫಾರ್ ರೆಡ್ಯೂಸಿಂಗ್. ಹೆನ್ಸ್ ಗ್ಲೂಕೋಸ್, ಹೆನ್ಸ್ ಸುಕ್ರೋಸ್ ಬಿಕಮ್ಸ್ ನಾನ್ ರೆಡ್ಯೂಸಿಂಗ್. ಅದೇ ಒಂದು ವೇಳೆ ಇಲ್ಲಿ ಲ್ಯಾಕ್ಟೋಸಲ್ಲಿ ನೋಡ್ರಿ, ಬೀಟಾ ಡಿ ಗ್ಲೂಕೋಸು, ಬೀಟಾ ಡಿ ಗ್ಯಾಲಕ್ಟೋಸು, ದೇ ಆರ್ ಬೀನ್, ಇದರದ 4ನೇ ಕಾರ್ಬನ್ನು, ಇದರದ 1ನೇ ಕಾರ್ಬನ್ನು ಗ್ಲೈಕೋಸೈಡಿಕ್ ಲಿಂಕೇಜಲ್ಲಿ ಆದರೆ, ಈ ಗ್ಲೂಕೋಸಲ್ಲಿ 4ನೇ ಕಾರ್ಬನ್ ಲಿಂಕ್ ಆದರೆ ಮೊದಲನೇ ಕಾರ್ಬನ್ ಅವೈಲೇಬಲ್ ಫಾರ್ ರಿಡಕ್ಷನ್. ಸೊ ದೇರ್ ಫಾರ್ ಇಟ್ ಈಸ್ ರೆಡ್ಯೂಸಿಂಗ್. ಇಲ್ಲಿ ನೋಡ್ರಿ, 4ನೇ ಕಾರ್ಬನ್ ಆಫ್ ಅಲ್ಫಾ ಡಿ ಗ್ಲೂಕೋಸು, 1ನೇ ಕಾರ್ಬನ್ ಆಫ್ ಅಲ್ಫಾ ಡಿ ಗ್ಲೂಕೋಸು ಗ್ಲೈಕೋಸೈಡಿಕ್ ಲಿಂಕೇಜ್ ಆಗುತ್ತೆ. 1ನೇ ಕಾರ್ಬನ್ ಆಫ್ ಅಲ್ಫಾ ಡಿ ಗ್ಲೂಕೋಸ್ ಈಸ್ ಅವೈಲೇಬಲ್ ಫಾರ್ ರೆಡ್ಯೂಸಿಂಗ್. ಸಿಮಿಲರ್ಲಿ ಇಲ್ಲೂ ಕೂಡ 4ನೇ ಕಾರ್ಬನ್ನು, 1ನೇ ಕಾರ್ಬನ್ನು. Is that clear? So again 1ನೇ carbon of this beta D glucose is available for reduction. So these are all reducing. This is sucrose is non-reducing. Just remember, ಇದನ್ನೆಲ್ಲ ಬರೆದು ನೀವು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಸುಕ್ರೋಸ್ ಇಸ್ ನಾನ್ ರೆಡ್ಯೂಸಿಂಗ್ ಬಿಕಾಸ್ ಸುಕ್ರೋಸ್ನಲ್ಲಿ ಇರೋವಂಥ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಮಧ್ಯ, ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಮಧ್ಯ 1 ಮತ್ತು 2ನೇ ಕಾರ್ಬನ್ ಮಧ್ಯ ಗ್ಲೈಕೋಸೈಡಿಕ್ ಲಿಂಕೇಜ್ ಆಗ್ತಾ ಇರೋದ್ರಿಂದ neither aldehyde nor ketonic groups are available to react with the Felling solution. So therefore they are non-reducing. They don't reduce Felling solution. Is that clear? Right. So ನಿಮ್ಮ ಆನ್ಸರ್ ಯಾವುದು? ಸುಕ್ರೋಸ್ is your answer, which is sucrose is a non-reducing. Which of the following sets of monosaccharides forms sucrose? ಸುಕ್ರೋಸ್ ಅನ್ನ ಫಾರ್ಮ್ ಮಾಡುವಂಥ ಮೊನೋಸ್ಯಾಕರೈಡ್ಸ್ ಯಾವುದು? ಅಲ್ಫಾ ಡಿ ಗ್ಲೂಕೋಸ್ ಇಲ್ಲ, ಬೀಟಾ ಡಿ ಕೊಟ್ಟಿದ್ದಾರೆ, ರಾಂಗ್. ಅಲ್ಫಾ ಡಿ ಗ್ಲೂಕೋಸ್, ಬೀಟಾ ಡಿ ಫ್ರುಕ್ಟೋಸ್. ಪೈರಾನೋಸ್, ರಾಂಗ್. ಅಲ್ಫಾ ಡಿ ಗ್ಯಾಲಕ್ಟೋಸ್, ರಾಂಗ್. ಅಲ್ಫಾ ಡಿ ಗ್ಲೂಕೋಪೈರಾನೋಸ್, ಬೀಟಾ ಡಿ ಫ್ರುಕ್ಟೋಫ್ಯೂರಾನೋಸ್. ದಿಸ್ ಈಸ್ ರೈಟ್. ಯಾಕೆ ಹೇಳ್ರಿ? ಅಲ್ಫಾ ಡಿ ಗ್ಲೂಕೋಪೈರಾನೋಸ್ ಬಿಕಾಸ್ ಇಟ್ ಈಸ್ 6 ಮೆಂಬರ್ಡ್ ರಿಂಗ್ ಆಗುತ್ತೆ. ಫ್ಯೂರಾನೋಸ್ ಇಸ್ ವಾಟ್? 5 ಮೆಂಬರ್ಡ್ ರಿಂಗ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಪೈರಾನ್ ಅಂದ್ರೆ, ಪೈರಾನ್ is what? It is a 6 membered ring like this. Furan andre, it is a 5 membered ring like this.
ಫ್ರುಕ್ಟೋಸ್ಗೆ 5 ಮೆಂಬರ್ಡ್ ರಿಂಗ್ ಇರೋದ್ರಿಂದ ಫ್ಯೂರಾನೋಸ್ ಅಂತಾರ. ದಿಸ್ ಇಸ್ ಫ್ಯೂರಾನ್. ಇದು ಪೈರಾನ್. ಗ್ಲೂಕೋಸ್ಗೆ 6 ಮೆಂಬರ್ಡ್ ರಿಂಗ್ ಇರೋದ್ರಿಂದ ಅದಕ್ಕೆ ಪೈರಾನೋಸ್ ಅಂತಾರ. ಇಸ್ ದಟ್ ಕ್ಲಿಯರ್? ಸೊ ಇನ್ ಕೇಸ್ ಆಫ್ ಸುಕ್ರೋಸ್, ಇಫ್ ಯು ವಾಂಟ್ ಟು ನೋ ದ ಹೆವಾರ್ತ್ ಸ್ಟ್ರಕ್ಚರ್ ಏನಿರುತ್ತೆ ನೋಡ್ರಿ, ರೈಟ್? Yes, OH, third carbon OH, OH, CH2OH at the top, H here, ಒಂದನೇ ಕಾರ್ಬನ್ CH2OH, ಎರಡನೇದು here, this is the carbon, ಮೂರನೇ ಕಾರ್ಬನ್ OH, OH, CH2OH at the top, H. ಇದು alpha D glucose unit, ಇದು beta D glucose unit. They have a glycosidic linkage at carbon number 1 and carbon number 2. Carbon number 2 of fructose, carbon number 1 of glucose. This glucose is alpha D glucose. ಇದಕ್ಕೆ ಪೈರಾನೋಸ್ ಅಂತ ಯಾಕಂತಾರ? 6 ಮೆಂಬರ್ಡ್ ರಿಂಗ್ ಇರೋದ್ರಿಂದ ಐ ಕ್ಯಾನ್ ಕಾಲ್ ಇಟ್ ಆಸ್ ಪೈರಾನೋಸ್ ರಿಂಗ್. ಇದು ಬೀಟಾ ಡಿ ಫ್ರುಕ್ಟೋಸ್, 5 ಮೆಂಬರ್ಡ್ ರಿಂಗ್ ಇರೋದ್ರಿಂದ ಇದಕ್ಕೆ ಫ್ಯೂರಾನೋಸ್ ಅಂತಾರ. ಸೊ ಇನ್ ಶಾರ್ಟ್, ದಿಸ್ ಇಸ್ ಕಾಲ್ಡ್ alpha D glucopyranose and this is called beta D fructofuranose. So sucrose is containing these two units. So therefore ನಿಮ್ಮ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಡಿ. A solution of D-glucose in water, a solution of D-glucose in water, a solution of D-glucose in water rotates the plane polarized light to the left or to the right or to the either side or none of these ಅಂತ ಕೇಳಿದ್ದಾರೆ. So D-glucose in water, if you add, it would go for the rotation on the right side, because basically glucose is what? Basically glucose is a dextrose. Naturally glucose is a dextrose, andre it is dextrorotatory. Dextrorotatory andre it would rotate the plane polarized light to the right side. And fructose is levose. It would basically naturally available fructose ಏನಿರುತ್ತೆ, that would rotate the plane polarized light to the left side. So therefore D-glucose ಏನು ಮಾಡುತ್ತೆ? It is a dextrose. Naturally ಅದು dextrorotatory ಇರೋದ್ರಿಂದ it will rotate the plane polarized light to the right side. ನಿಮ್ಮ ಆನ್ಸರ್ ಸೆಕೆಂಡ್ ಒನ್ ಆಗುತ್ತೆ. ಅರ್ಥ ಆಯ್ತಾ? Although D-galactose rotates the plane polarized light, its oxidation product galactoric acid due to HNO3 does not. It's due to ಏನು ಕೇಳಿದಾರ? Although D-galactose ಏನಿದೆ, ಇದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೋಟೇಟ್ ಮಾಡುತ್ತೆ. ಅಂದ್ರೆ ಇದು ಆಪ್ಟಿಕಲಿ ಆಕ್ಟಿವ್ ಆಗಿದೆ. ಇದು ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೋಟೇಟ್ ಮಾಡುತ್ತೆ. ಕ್ವಶನ್ ಏನು ಕೇಳಿದ್ದಾರೆ? ಈ ಡಿ ಗ್ಯಾಲಕ್ಟೋಸ್ ಅನ್ನ ನೈಟ್ರಿಕ್ ಆಸಿಡ್ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ? ಗ್ಯಾಲಕ್ಟರಿಕ್ ಆಸಿಡ್ ಏನು ಸಿಗ್ತಾ ಇದೆ? ಇದು ರೋಟೇಟ್ ಮಾಡಲ್ಲ. ಇಟ್ ಡಸ್ ನಾಟ್ ರೋಟೇಟ್. ಇದು ರೋಟೇಟ್ ಮಾಡಲ್ಲ. ಇಟ್ ಡಸ್ ನಾಟ್ ರೋಟೇಟ್ ದ ಪ್ಲೇನ್ ಪೋಲರೈಸ್ ಲೈಟ್. ಯಾಕೆ ಅಂತ ಕೇಳಿದ್ದಾರೆ. ಫಸ್ಟ್ ಲೆಟ್ ಅಸ್ ನೋ ವಾಟ್ ಇಸ್ ದ ಡಿ ಗ್ಯಾಲಕ್ಟೋಸ್. ಡಿ-ಗ್ಯಾಲಕ್ಟೋಸ್ ಮತ್ತೆ ಡಿ-ಗ್ಲೂಕೋಸ್ ಮಧ್ಯ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಕಾನ್ಫಿಗರೇಷನ್ ಆಫ್ OH and H ಆನ್ ಕಾರ್ಬನ್ ನಂಬರ್ 4. ಓಕೆ, 1 2 3 4 5 6. ಗ್ಲೂಕೋಸಲ್ಲಿ ಏನಿತ್ತು? ಗ್ಲೂಕೋಸಲ್ಲಿ 4ನೇ ಕಾರ್ಬನ್ಗೆ ಬರುವಂಥ OH ರೈಟ್ ಸೈಡ್ ಇತ್ತು. ಗ್ಯಾಲಕ್ಟೋಸಲ್ಲಿ OH ಗ್ರೂಪ್ ಲೆಫ್ಟ್ ಸೈಡ್ ಬರುತ್ತೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಸೊ ದಿಸ್ ಇಸ್ ಯೋರ್ ಗ್ಯಾಲಕ್ಟೋಸ್. ಇದು ಆಪ್ಟಿಕಲಿ ಆಕ್ಟಿವ್ ಆಗಿದೆ. ಇದು ರೋಟೇಟ್ ಮಾಡುತ್ತೆ, ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ರೋಟೇಟ್ ಮಾಡುತ್ತೆ. ಕ್ವಶನ್ ಏನು ಕೇಳಿದ್ದಾರೆ? ಇದನ್ನ ನಾನು ನೈಟ್ರಿಕ್ ಆಸಿಡ್ ಅಲ್ಲಿ ಹಾಕಿದ ಕೂಡಲೇ ಅದೇನು ಆಸಿಡ್ ಆಗುತ್ತೆ, ಗ್ಯಾಲಕ್ಟರಿಕ್ ಆಸಿಡ್ ಏನಾಗುತ್ತೆ, ಅದು
ಪ್ಲೇನ್ ಪೋಲರೈಸ್ ಲೈಟನ್ನು ರೊಟೇಟ್ ಮಾಡಲ್ಲ. ಅದು ನೋಡ್ರಿ ಗ್ಯಾಲಕ್ಟರಿಕ್ ಆ್ಯಸಿಡ್ ಅಂದರೆ CHO ಏನಾಗುತ್ತೆ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ನಿಂದ ಆಕ್ಸಿಡೈಸ್ ಆಗಿಬಿಟ್ಟು COOH ಆಗುತ್ತೆ. ಇದು ನನ್ನ ಮೊದಲನೇ ಕಾರ್ಬನ್, ಇದು ಎರಡನೇ ಕಾರ್ಬನ್, ಇದು ಮೂರನೇ ಕಾರ್ಬನ್, ಇದು ನಾಲ್ಕನೇದು, ಇದು ಐದನೇದು. ಇಲ್ಲೇ CH2OH ಏನಿದೆ ಅಲ್ವಾ, ಪ್ರೈಮರಿ ಆಲ್ಕೋಹಾಲಿಕ್, that would also get converted to carboxylic acid. ಸೊ ಇಲ್ಲಿ ಇದು ನಮ್ಮ ಗ್ಯಾಲಕ್ಟರಿಕ್ ಆ್ಯಸಿಡ್, ದಿಸ್ ಇಸ್ ಅವರ್ ಗ್ಯಾಲಕ್ಟರಿಕ್ ಆ್ಯಸಿಡ್. ಇಲ್ಲೇ ನೋಡ್ರಿ, ಇಟ್ ಈಸ್ ಹ್ಯಾವಿಂಗ್, ಇಲ್ಲಿ COOH ಗ್ರೂಪ್ ಇದೆ, ಇಲ್ಲಿ COOH ಗ್ರೂಪ್ ಇದೆ, CHOH, CHOH, COH, COH. ಇಲ್ಲೇ ನೋಡ್ರಿ, ಇಫ್ ಯು ಡಿವೈಡ್ ದಿಸ್ ಮಾಲಿಕ್ಯೂಲ್ ಇಂಟು 2 ಈಕ್ವಲ್ ಹಾಫ್ಸ್, ನಮಗೆ ಇದು ಮಾಲಿಕ್ಯೂಲ್ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ ಕೈರಲ್ ಕಾರ್ಬನ್ ಆಟಮ್ ಇದೆ, ಕೈರಲ್ ಕಾರ್ಬನ್ ಆಟಮ್ ಇದೆ, ಕೈರಲ್ ಕಾರ್ಬನ್ ಆಟಮ್ ಇದೆ. ಕೈರಲ್ ಕಾರ್ಬನ್ ಆಟಮ್ ಇದ್ರೂ ಕೂಡ ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ಇದು ಮಿರರ್ ಇಮೇಜ್ ಮೇಲೆ ಸೂಪರ್ ಇಂಪೋಸ್ ಆಗೋದ್ರಿಂದ ಇದು ಮೀಸೋ ಕಂಪೌಂಡ್ ಆಗುತ್ತೆ. ಇದು ಪ್ಲೇನ್ ಪೋಲರೈಸ್ ಲೈಟನ್ನು ರೊಟೇಟ್ ಮಾಡಲ್ಲ. ಇದಕ್ಕೇನಂತಾರ? ಮೀಸೋ ಕಂಪೌಂಡ್ ಅಂತಾರೆ. ಏನಂತಾರ? ಮೀಸೋ ಕಂಪೌಂಡ್. ಕೈರಲ್ ಕಾರ್ಬನ್ ಆಟಮ್ ಇದ್ರೂ ಕೂಡ ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ಅದು ಪ್ಲೇನ್ ಪೋಲರೈಸ್ ಲೈಟನ್ನು ರೊಟೇಟ್ ಮಾಡದೇ ಇರುವಂಥ ಕಂಪೌಂಡ್ಗೆ ಏನಂತಾರೆ? ಮೀಸೋ ಕಂಪೌಂಡ್ ಅಂತಾರೆ. ಸೊ ನಮ್ಮ ಆನ್ಸರ್ ಏನೀಗ? ಆಲ್ದೋ ಡಿ ಗ್ಯಾಲಕ್ಟೋಸ್ rotates the plane polarized light, its oxidation product galacteric acid due to nitric acid, it does not. It is a due to. Galacteric acid is a racemic mixture? No. Galacteric acid is a meso compound? Yes. Is that clear, students? It is a meso compound. Meso compound ಅಂದ್ರೆ ಏನ್ರಿ? ಕೈರಲ್ ಕಾರ್ಬನ್ ಆಟಮ್ಸ್ ಇದ್ರೂ ಕೂಡ, ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದ್ರೂ ಕೂಡ ಅದರ ಜೊತೆಗೆ ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ಅದು ಪ್ಲೇನ್ ಪೋಲರೈಸ್ ಲೈಟನ್ನು ರೊಟೇಟ್ ಮಾಡೋದಿಲ್ಲ, ಆಪ್ಟಿಕಲಿ ಇನ್ಆಕ್ಟಿವ್ ಆಗಿಬಿಡುತ್ತೆ. ದೇ ಆರ್ ಕಾಲ್ಡ್ ಆಸ್ ಮೀಸೋ ಕಂಪೌಂಡ್ಸ್. ಇಸ್ ದಟ್ ಕ್ಲಿಯರ್? ರೈಟ್. Cellulose is a linear polymer of, remember, it is the thing you have to remember. Cellulose is a linear polymer of beta glucose units. ಇದೇ ರೀತಿ ಸ್ಟಾರ್ಚ್ ಆ್ಯಂಡ್ ಗ್ಲೈಕೋಜನ್ಗೂ ನೆನ್ಪಿಟ್ಕೋರಿ. ಇಲ್ಲೇ ಇರೋದು ಇಟ್ ಈಸ್ ಅ ಪಾಲಿಮರ್ ಆಫ್ ವಿಚ್ ಮೊನೋಮರ್ಸ್ ಆರ್ ಪ್ರೆಸೆಂಟ್ ಇಯರ್? ಅಲ್ಫಾ ಡಿ ಗ್ಲೂಕೋಸ್ ಇರ್ತಾವಿಲ್ಲಿ. ಸೆಲ್ಯುಲೋಸಲ್ಲಿ ವಿ ಆರ್ ಹ್ಯಾವಿಂಗ್ ಬೀಟಾ ಗ್ಲೂಕೋಸ್ ಯೂನಿಟ್ಸ್. ಸೊ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ. ಇಸ್ ದಟ್ ಕ್ಲಿಯರ್? ಇಟ್ಸ್ ಓನ್ಲಿ ದ ಮ್ಯಾಟರ್ ಆಫ್ ರಿಮೆಂಬರಿಂಗ್ ದೀಸ್ ಥಿಂಗ್ಸ್. ಇನ್ವರ್ಟ್ ಶುಗರ್ ಈಸ್ ಇಲ್ಲೇ ನೋಡ್ರಿ, ಸುಕ್ರೋಸ್ ಅನ್ನು ನಾವು ಹೈಡ್ರೋಲೈಸ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್. ನಮಗೆ ಏನು ಸಿಗುತ್ತೆ? ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಸಿಗುತ್ತೆ. ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: C12H22O11 ಹೈಡ್ರೋಲೈಸ್ ಮಾಡಿದರೆ ಐ ಆಮ್ ಗೋಯಿಂಗ್ ಟು ಗೆಟ್ C6H12O6, C6H12O6. Is that clear? Sucrose is dextrorotatory. Glucose is dextrorotatory. Fructose is levorotatory. So sucrose, glucose, fructose. Is that clear? Dextrorotatory of about 62-degree rotation of plane polarized light. It is about some 55-degree to the right side. This is about some 92-degree to the left side. ಅಂದ್ರೆ ಆಂಟಿ ಕ್ಲಾಕ್ವೈಸ್. ಇಲ್ಲೇ ನೋಡ್ರಿ, ಆಫ್ಟರ್ ಹೈಡ್ರೋಲೈಸಿಸ್ ಆಫ್ ಸುಕ್ರೋಸ್ ನಮಗೇನು ಫಾರ್ಮ್ ಆಗ್ಯಾವ? ದ ಡೆಕ್ಸ್ಟ್ರೋ ರೊಟೇಷನ್ ಆಫ್ ಗ್ಲೂಕೋಸ್ ಈಸ್ ಲೆಸ್ ದೆನ್ ಲಿವೋ ರೊಟೇಷನ್ ಆಫ್ ಫ್ರುಕ್ಟೋಸ್. ಅಂದರೆ ಲಿವೋ ರೊಟೇಟರಿ ಪ್ರಾಡಕ್ಟ್ ಈಸ್ ಮೋರ್. ಮೊದಲೇನು ನಮಗೆ ಡೆಕ್ಸ್ಟ್ರೋ ರೊಟೇಟರಿ ಇತ್ತು, ಆಮೇಲೆ ನಮಗೇನು ಸಿಕ್ಕಿದೆ? ಪ್ರಾಡಕ್ಟಲ್ಲಿ ಲಿವೋ ರೊಟೇಟರಿ ಭಾಳ ಸಿಕ್ಕಿದೆ. ಇಲ್ಲಿ ರೈಟ್ ಸೈಡ್ ಕ್ಲಾಕ್ವೈಸ್ ರೊಟೇಷನ್ ಮಾಡುವಂಥ ಸಬ್ಸ್ಟೆನ್ಸ್ ಏನಿದೆ ಪ್ರಾಡಕ್ಟಲ್ಲಿ, ನಮಗೆ ಆಂಟಿ ಕ್ಲಾಕ್ವೈಸ್ ರೊಟೇಟ್ ಮಾಡುವಂಥ ಸಬ್ಸ್ಟೆನ್ಸ್ ಜಾಸ್ತಿ ಇದೆ. ಸೊ ದೇರ್ ಫಾರ್ ಇದಕ್ಕೇನಂತಾರ? ಹೈಡ್ರೋಲೈಸಿಸ್ ಆಫ್ ಸುಕ್ರೋಸ್ ಈಸ್ ಕಾಲ್ಡ್ ಆಸ್ ವಾಟ್? ಇನ್ವರ್ಷನ್ ಆಫ್ ಶುಗರ್. ಸೊ ಕೆಮಿಕಲಿ ಇನ್ಆಕ್ಟಿವ್ ಫಾರ್ಮ್ ಆಫ್ ಶುಗರ್? ನೋ. ಇಕ್ವಿಮೋಲಿಕ್ಯುಲರ್ ಮಿಕ್ಸ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್? ಮಿಕ್ಸ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ಸುಕ್ರೋಸ್? ನೋ. ಎ ವೆರೈಟಿ ಆಫ್ ಕೇನ್ ಶುಗರ್? ನೋ. ಇಟ್ ಈಸ್ ಗೋಯಿಂಗ್ ಟು ಬಿ ಇಕ್ವಿಮೋಲಿಕ್ಯುಲರ್ ಮಿಕ್ಸ್ಚರ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. Glucose and fructose which we come to have by hydrolysis of sucrose ಮಾಡಿದ ಕೂಡಲೇ, ನಮಗೆ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್ ಸಿಗುತ್ತೆ.
ಆ ಫ್ರುಕ್ಟೋಸ್ ಏನು ಸಿಗುತ್ತಲ್ಲ ಇಟ್ ಈಸ್ ಲಿವೋ ರೊಟೇಟರಿ ವೇರ್ ಇಟ್ಸ್ ಲಿವೋ ರೊಟೇಷನ್ ಈಸ್ ಮೋರ್ ದೆನ್ ಇಟ್ಸ್ ಡೆಕ್ಸ್ಟ್ರೋ ರೊಟೇಷನ್. It will rotate the plane polarized to the anti-clockwise much more than it is rotating the plane polarized light towards clockwise direction. Is that clear? So therefore inversion sugar is nothing but hydrolysis of sucrose andru baratte or equimolar mixture of glucose and fructose andru baratte. Is that clear? So therefore nama answer ಏನು option B ಆಗುತ್ತೆ. Next question ನೋಡಿ students. In aqueous solution, glucose remains as glucose in the aqueous solution. I'll show you glucose CHO, CHOH, okay na? Idu ನಿಮ್ಮ open chain structure of glucose. In the aqueous solution, what happens? In the aqueous solution, carbon number 1 and carbon number 5, they will involve in converting it into cyclic form. There is an alcoholic group and aldehydic group interaction that would give you what? Hemiacetal formation. So that would form what? CH, OH, CH, OH, C, OH, H, CH, OH. ಇದು ನಿಮ್ಮ 5ನೇ ಕಾರ್ಬನ್ನು, ಇದು ನಿಮ್ಮ 6ನೇ ಕಾರ್ಬನ್ನು. 1ನೇ ಕಾರ್ಬನ್ನು ಮತ್ತು 5ನೇ ಕಾರ್ಬನ್ ಮಧ್ಯ there is a interaction. This is how it exists as a cyclic form or a hemiacetal form. ಈ hemiacetal form ಏನಂತಾರ? 1 2 3 4 5 6. Is that clear? It is going to be a 6-membered ring alva. So I am going to draw it like this. Yes, so whatever is on the left side will be at the top. So therefore left side carbon number 1 2 3 4 5 6 H OH H OH OH H H OH with the CH2OH at the top. ಇದು ಏನಾಗುತ್ತೆ ಈಗ 6-membered ring ಇರೋದ್ರಿಂದ it is going to be pyranose form. So only in open chain form? No, in the pyranose form. Only in the pyranose form. Glucose in the aqueous medium will undergo will form a cyclic structure by the interaction between carbon number 1 and carbon number 5. Forms a hemiacetal structure which is 6-membered ring which is called as pyranose structure. Is that clear? Right. Next. Which of the following enzyme hydrolyzes starch into glucose? Ile nodri. Starch anna hydrolyze ಮಾಡಿ starch is what? It is a polysaccharide. ಒಂದು ಪಾಲಿಸ್ಯಾಕರೈಡ್ ಅನ್ನು ಹೈಡ್ರೋಲೈಸ್ ಮಾಡಿ ಅದರ ಮೋನೋಸ್ಯಾಕರೈಡ್ ಯೂನಿಟ್ಸ್ ಆಲ್ಫಾ ಡಿ ಗ್ಲೂಕೋಸ್ಗೆ ತರಬೇಕಂದ್ರೆ ಸ್ಟಾರ್ಚ್ಗೆ ಯಾವ ಎಂಜೈಮ್ ಯೂಸ್ ಮಾಡ್ತೀರಿ? ನೆನಪಿರಲಿ, ಇಟ್ ಇಸ್ ಅ ಪಾಯಿಂಟ್ ಆಫ್ ರಿಮೆಂಬರಿಂಗ್, ಇನ್ವರ್ಟೇಸ್ ಎಂಜೈಮ್ ಈಸ್ ಯೂಸ್ಡ್. ಸೊ ನಿಮ್ಮ amylase is used, amylase. Is that clear? Invertase ಬರೋದಲ್ಲಿ ಸುಕ್ರೋಸ್ನಿಂದ ನೀವು ಹೈಡ್ರೋಲೈಸ್ ಮಾಡಿಬಿಟ್ಟು ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್ ಏನು ಫಾರ್ಮ್ ಮಾಡ್ತಿರಲ್ಲ ಅಲ್ಲಿ ಬರೋದು ಇನ್ವರ್ಟೇಸ್. ಲ್ಯಾಕ್ಟೇಸ್ ಏನು ಮಾಡುತ್ತೆ? ಲ್ಯಾಕ್ಟೋಸನ್ನು ಹೈಡ್ರೋಲೈಸ್ ಮಾಡಿ ನೀವು ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಏನು ಫಾರ್ಮ್ ಮಾಡ್ತಿರಲ್ಲ ಲ್ಯಾಕ್ಟೋಸ್ನಿಂದ ಅಲ್ಲಿ ನೀವೇನು ಮಾಡ್ತೀರಿ? ಲ್ಯಾಕ್ಟೇಸ್ ಅನ್ನೋವಂಥ ಎಂಜೈಮನ್ನು ಯೂಸ್ ಮಾಡ್ತೀರಿ. ವಾಟ್ ವಿಲ್ ಮಾಲ್ಟೇಸ್ ಟು? maltose to you have glucose, right? Maltose to glucose. There you are going to use idanna hydrolyze madlikke, there you are going to use maltase. Is that clear students? Starch anna hydrolyze madodrinda nimage alpha d glucose units barutte. Sucrose alpha d glucose, beta d fructose. Lactose beta d glucose, beta d galactose ನೆನಪಿರಲಿ. maltose alpha d glucose and alpha d glucose. Is that clear students? Right. So these are the enzymes to be used. So ಈಗ ಕೇಳಿರೋದು ಯಾವುದವರು? ಸ್ಟಾರ್ಚ್ ಟು ಗ್ಲೂಕೋಸ್ ಕೇಳಿದ್ದಾರೆ. ಸ್ಟಾರ್ಚ್ ಟು ಗ್ಲೂಕೋಸ್ ಇಸ್ ಅಮೈಲೇಸ್. ಇವೆಲ್ಲ ಕೇಳಿದ್ರ ದಿಸ್ ಯು ಕ್ಯಾನ್ ರೆಫರ್. ಓಕೆ.
A mixture of amylose and amylopectin is called. I have already told you. Starch is what? Point of remembering. Starch is a polysaccharide. It has got two components. ಒಂದು amylose, ಇನ್ನೊಂದು amylopectin. Amylose about 15 to 20% ಇರುತ್ತೆ, ಇದು about 80 to 85% ಇರುತ್ತೆ. Is that clear? So this is what I have already one question answer ಮಾಡಿದ್ದೀನಿ ಇದನ್ನ. ಈಗ mixture of amylose and amylopectin is nothing but what? Starch. Is that clear? ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್, next question. The RBC, red blood cell deficiency, is a deficiency disease of. This is the point of what you have to remember here. Okay, RBC, red blood cell deficiency irodu deficiency of ಯಾವ ವಿಟಮಿನ್? ವಿಟಮಿನ್ B12 ನೆನಪಿರಲಿ, ವಿಟಮಿನ್ B6, B1, B2. This would be convulsions, muscle related, beriberi, weakness, vitamin B2 chelosis, fissuring at the corners of mouth. All those diseases, we have given you a chart. They have given you a chart where you can see and remember it. You have to remember them. Is that clear? So ಸದ್ಯಕ್ಕೆ deficiency of RBC deficiency ಕೇಳಿದ್ದಾರೆ, ನಿಮ್ಮ ಆನ್ಸರ್ ಯಾವುದಾಗುತ್ತೆ? ವಿಟಮಿನ್ B12. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಬೇಸಿಕ್ ಅಮೈನೋ ಆಸಿಡ್? ಇದು ಕೂಡ ನೆನ್ಪಿಟ್ಕೋರಿ. ಅಮೈನೋ ಆಸಿಡ್ ಅಲ್ಲಿ ನಿಮಗೆ ಅಸಿಡಿಕ್ ಇದೆ, ಬೇಸಿಕ್ ಇದೆ, ನ್ಯೂಟ್ರಲ್ ಇದೆ. ಅಸಿಡಿಕ್ ಯು ಹ್ಯಾವ್ aspartic acid, glutamic acid. Basically you have arginine, histidine, lysine ಇದೆ. Rest of the amino acids are neutral. ನೆನ್ಪಿಟ್ಕೊಳ್ರಿ, ಬೇಸಿಕ್ ಅಮೈನೋ ಆಸಿಡ್ ಕೇಳಿದ್ದಾರೆ. ಅರ್ಜಿನೈನ್, ಹಿಸ್ಟಿಡಿನ್, ಲೈಸಿನ್. Arginine, histidine, lysine ಯಾವ್ದು ಕೊಟ್ಟಿದ್ದಾರೆ? ಲೈಸಿನ್. So lysine is your basic. Is that clear, students? You have to remember it like that. Next, the presence or absence of hydroxyl group on which carbon atom of sugar differentiates RNA and DNA? ಇಲ್ಲಿ ನೆನ್ಪಿಟ್ಕೋರಿ, RNA and DNA, the nucleic acids, they both possess what? Three components. Which are those? ಒಂದು, a nitrogenous base, ಆಮೇಲೆ ಒಂದು ಶುಗರ್ ಕಾಂಪೋನೆಂಟ್, ಆಮೇಲೆ ಫಾಸ್ಫೋರಿಕ್ ಆಸಿಡ್ ಕಾಂಪೋನೆಂಟ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ಕ್ವಶನ್ ಏನು ಕೇಳಿದ್ದಾರೆ? ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಆನ್ ವಿಚ್ ಕಾರ್ಬನ್ ಆಟಮ್ ಆಫ್ ದ ಶುಗರ್. ಶುಗರ್ ಯೂನಿಟ್ ಏನಿದೆ ಅಲ್ವಾ, ಆ ಶುಗರ್ ಯೂನಿಟ್ ಮೇಲೆ ಕ್ವಶನ್ ಇದೆ. ದ ಶುಗರ್ ಪ್ರೆಸೆಂಟ್ ಹಿಯರ್ ಇಸ್, ನೆನ್ಪಿಟ್ಕೋರಿ, ಬೀಟಾ ಡಿ ರೈಬೋಸ್. ಇಸ್ ದಟ್ ಕ್ಲಿಯರ್? ಆರ್ ಎನ್ ಎದಲ್ಲಿ ಇರೋದು ಬೀಟಾ ಡಿ ರೈಬೋಸ್ ಶುಗರ್ ಯೂನಿಟ್ ಇರೋದು. ಡಿ ಎನ್ ಎದಲ್ಲಿರೋದು ಬೀಟಾ 2 ಡಿಆಕ್ಸಿ ribose. Is that clear? Beta 2 deoxyribose. Let me draw the structure here. This is going to be your 5-membered ring. Idu OH, H, H, OH, H, OH, CH2OH, H. Beta D ribose. ಡಿಆಕ್ಸಿ ಅಂದರೆ ಎಷ್ಟನೇ ಕಾರ್ಬನ್ಗೆ ಡಿಆಕ್ಸಿ ಇದೆ ಇದು? ಎರಡನೇ ಕಾರ್ಬನ್ಗೆ ಡಿಆಕ್ಸಿ ಅಂದರೆ ಡಿ ಎನ್ ಎದಲ್ಲಿ, ಇದು ಆರ್ ಎನ್ ಎದಲ್ಲಿರೋದು. ಡಿ ಎನ್ ಎದಲ್ಲಿರೋದು ಶುಗರು, ದಿಸ್ ಒನ್ OH, H. ಎರಡನೇ ಕಾರ್ಬನ್ಗೆ there would be no hydroxyl group, there would be both hydrogen atoms only. So you would have HOH, ಇಲ್ಲೇ CH2OH, H. This is the difference.
ಸೊ ಪಾಯಿಂಟ್ ಆಫ್ ಡಿಫರೆನ್ಸ್ ಎಲ್ಲಿದೆ? ಇಲ್ಲಿ OH ಇದೆ, ಇಲ್ಲಿ H ಇದೆ. ಅದನ್ನು ಕ್ವಶನ್ ಕೇಳಿದ್ದಾರೆ ಅವರು. ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಹೈಡ್ರಾಕ್ಸಿಲ್ ಗ್ರೂಪ್ ಆನ್ ವಿಚ್ ಕಾರ್ಬನ್ ಆಟಮ್ ಆಫ್ ಶುಗರ್ ಡಿಫ್ರೆನ್ಶಿಯೇಟ್ಸ್ RNA ಆ್ಯಂಡ್ DNA. RNAದಲ್ಲಿರೋದು ಬೀಟಾ ಡಿ ರೈಬೋಸ್, DNA ದಲ್ಲಿರೋದು 2-deoxy ರೈಬೋಸ್. ಅಂದರೆ ಎರಡನೇ ಪೊಸಿಷನಲ್ಲಿ ದೇರ್ ಈಸ್ ನೋ ಹೈಡ್ರಾಕ್ಸಿಲ್ ಗ್ರೂಪ್, ದೇರ್ ಈಸ್ ಹೈಡ್ರೋಜನ್ ಆಟಮ್. ಸೊ ಎಲ್ಲಿ ಡಿಫ್ರೆನ್ಸ್ ಆಗುತ್ತೆ? ಯಾವ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ ಮೇಲೆ? ಸೆಕೆಂಡ್ ಕಾರ್ಬನ್ ಆಟಮ್ ಮೇಲೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಎ ಸಬ್ಸ್ಟೆನ್ಸ್ ಫಾರ್ಮ್ಸ್ ಅ ಜ್ವಿಟರ್ ಅಯಾನ್. ಜ್ವಿಟರ್ ಅಯಾನ್ ಅಂದ್ರೆ ಏನ್ರಿ? ಇಟ್ ಕ್ಯಾನ್ ಹ್ಯಾವ್ ಫಂಕ್ಷನಲ್ ಗ್ರೂಪ್. ಜ್ವಿಟರ್ ಅಯಾನ್ ಈಸ್ ವಾಟ್? ಇಟ್ ಈಸ್ ಅ ಡೈಪೋಲಾರ್ ಅಯಾನ್. ಯಾವ ಫಂಕ್ಷನಲ್ ಗ್ರೂಪಲ್ಲಿ ಇದ್ದಾಗ ಜ್ವಿಟರ್ ಅಯಾನ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ, ನಿಮಗೆ ಅಮೈನೋ ಆಸಿಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ NH2 ಗ್ರೂಪ್ ಇರುತ್ತೆ ವಿತ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸಿಮಿಲರ್ಲಿ ಇಲ್ಲಿ COOH ಗ್ರೂಪ್ ಇರುತ್ತೆ. ಸಿಮಿಲರ್ಲಿ ನೀವು SO3H ಗ್ರೂಪ್ ಇದ್ದಾಗ ನೋಡ್ರಿ, NH2 ಗ್ರೂಪ್ ಏನು ಮಾಡುತ್ತೆ? ಬಿಕಾಸ್ ಆಫ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಟ್ ಕ್ಯಾನ್ ಟೇಕ್ ಅಪ್ H+ ಫ್ರಮ್ COOH. ಅವಾಗ ಏನಾಗುತ್ತೆ? ಅದು NH3+ ಆಗುತ್ತೆ. ಅದೇ COOH H+ ಕಳ್ಕೊಂಡು ಕೂಡಲೇ ಏನಾಗುತ್ತೆ? COO- ಆಗುತ್ತೆ. ಸೊ ಇವೆರಡೂ ಇದ್ದಾಗ ಜ್ವಿಟರ್ ಅಯಾನ್ ಆಗುತ್ತೆ. NH2 ಈ H+ ಅನ್ನು ತಗೊಂಡು NH3+ ಆಗುತ್ತೆ. ಈ COOH H+ ಕೊಟ್ಟು ಕೂಡಲೇ COO- ಆಗುತ್ತೆ. ಅದೇ ರೀತಿ NH2 ಮತ್ತು SO3H ಗ್ರೂಪ್ ಇದ್ದಾಗ SO3H ಗ್ರೂಪು H+ ಅನ್ನು ಕಳ್ಕೊಂಡ್ರೆ ಇದು ಏನಾಗುತ್ತೆ? ಅವಾಗ NH3+ ಆಗುತ್ತೆ. ಇದೇನಾಗುತ್ತೆ? ಅವಾಗ SO3- ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಗಿವಿಂಗ್ ಯು ಜ್ವಿಟರ್ ಅಯಾನ್. ಸೊ ಜ್ವಿಟರ್ ಅಯಾನ್ ವೇರ್ ದೇರ್ ಆರ್ 2 ends positive as well as negative end. How it is formed? By the loss of H+ and by the gain of H+. By the loss of H+ and gain of H+. Is that clear? By the loss of H+, by the gain of H+, ಜ್ವಿಟರ್ ಅಯಾನ್ ಆಗುತ್ತೆ, ಡೈಪೋಲಾರ್ ಅಯಾನ್ ಆಗುತ್ತೆ. ಅಂದರೆ ಯಾವ್ಯಾವ ಗ್ರೂಪ್ ಇದ್ದಾಗ ಆಗುತ್ತೆ? ಈ ಗ್ರೂಪ್ ಇದ್ದಾಗೂ ಆಗುತ್ತೆ, ಈ ಗ್ರೂಪ್ ಇದ್ದಾಗೂ ಆಗುತ್ತೆ. ಅಂದರೆ NH2 COOH ಇದ್ದಾಗಲೂ ಕೂಡ, NH2 SO3H ಇದ್ದಾಗಲೂ ಕೂಡ, ಅಂದರೆ ಬೋತ್ A and B ಇದ್ದಾಗ ಜ್ವಿಟರ್ ಅಯಾನ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಫಾರ್ ಎಕ್ಸಾಂಪಲ್ ನೀವೀಗ ಅಮೈನೋ ಆಸಿಡ್ಸ್ ಅಲ್ಲಿ ನೋಡ್ರಿ, RCNH2HCOOH. ಇಲ್ಲೇ ನೋಡ್ರಿ, COOH ಗ್ರೂಪು H+ ಕೊಟ್ಟರೆ ಏನಾಗುತ್ತೆ? ಇದೀಗ RCHNH3+ ಆಗುತ್ತೆ. COOH ಗ್ರೂಪ್ H+ ಕೊಟ್ಟ ಕೂಡಲೇ ಏನು ಉಳಿದದಲ್ಲಿ? COO- ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಅ ಜ್ವಿಟರ್ ಅಯಾನ್, ಡೈಪೋಲಾರ್ ಅಯಾನ್. ಈ ಥರ ಜ್ವಿಟರ್ ಅಯಾನು ಯಾವ್ಯಾವ ಗ್ರೂಪ್ ಇದ್ದಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಈ ಥರ H+ ಕೊಡೋ ಗ್ರೂಪು, H+ ತಗೊಳ್ಳೋ ಗ್ರೂಪು ಇದ್ದಾಗ ಆಗುತ್ತೆ. ದಟ್ ಈಸ್ NH2 COOH ಇದ್ದಾಗಲೂ ಕೂಡ, NH2 SO3H ಇದ್ದಾಗಲೂ ಕೂಡ. ಸೊ ನಮ್ಮ ಆನ್ಸರ್ ಯಾವುದು? ಬೋತ್ A and B, ಆಪ್ಷನ್ C. ನೆಕ್ಸ್ಟ್, ಆ್ಯನ್ ಎಕ್ಸಾಂಪಲ್ ಆಫ್ ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್. ಇದು ನೀವು ನೆನ್ಪಿಟ್ಕೋಬೇಕ್ರಿ. ನೋ ಅದರ್ ವೇ ಯು ಹ್ಯಾವ್ ಟು ರಿಮೆಂಬರ್. ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್. ಫಸ್ಟ್ ಒನ್ ನೋಡ್ರಿ, ಸಿಸ್ಟಿನ್. We have CH, COOH, NH2. ಸಿಸ್ಟಿನಲ್ಲಿ ಏನೇನಿರುತ್ತೆ? CH2 SH ಇರುತ್ತೆ. ಸಿಸ್ಟಿನ್. ಲೈಸಿನಲ್ಲಿ ಏನಿರುತ್ತೆ? NH2 COOH H, CH2 4 times NH2 ಇರುತ್ತೆ. ಸಿರಿನಲ್ಲಿ ಏನಿರುತ್ತೆ? CH NH2 COH CH2 OH ಇರುತ್ತೆ. ಟೈರೋಸಿನಲ್ಲಿ NH2 COOH CH2 ಬೆನ್ಝೀನ್ ರಿಂಗ್ OH. ಇದು ಟೈರೋಸಿನ್. ಇದು ಸಿಸ್ಟನ್, ಲೈಸಿನ್, ಸಿರಿನ್, ಟೈರೋಸಿನ್. ಇಲ್ಲೇನು ಕೇಳಿದ್ದಾರೆ? ಸಲ್ಫರ್ ಕಂಟೈನಿಂಗ್. ಯಾವುದರಲ್ಲಿ ಸಲ್ಫರ್ ಇದೆ? ಸಲ್ಫರ್ ಇದರಲ್ಲಿ ಮಾತ್ರ ಇದೆ ಅಲ್ವಾ? ಸೊ ನಿಮ್ಮ ಆನ್ಸರ್ ಯಾವುದು? ಸಿಸ್ಟನ್. ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಸ್ಟ್ರಕ್ಚರ್ಸ್ ಆಸ್ ವೆಲ್ ಆಸ್ ನೇಮ್ಸ್ ಟು ಆನ್ಸರ್ ಸಚ್ ಕ್ವಶನ್ಸ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ದ ರೀಸನ್ ಫಾರ್ ಅ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA. DNA ಗೆ ಈ ಥರ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಯಾಕಿರುತ್ತೆ ಅಂತ ಕೇಳ್ತಾರೆ. ಇಸ್ ದಟ್ ಕ್ಲಿಯರ್? ಐ ಟೋಲ್ಡ್ ಯು ಆಲ್ರೆಡಿ. DNA ಕಾಂಪೋಸಿಸ್ ಆಫ್ ವಾಟ್? 3 ಕಾಂಪೋನೆಂಟ್ಸ್. ಯಾವ್ಯಾವ ಹೇಳ್ರಿ? ಒಂದು ಶುಗರ್ ಕಾಂಪೋನೆಂಟು, ಇನ್ನೊಂದು ಫಾಸ್ಫರಿಕ್ ಆ್ಯಸಿಡು,
ಇನ್ನೊಂದು ಬೇಸ್. ದ ಬೇಸಸ್ ಪ್ರೆಸೆಂಟ್ ಇನ್ DNA ಯಾವ್ಯಾವು ಆ್ಯಂಡ್ ದ ಬೇಸಸ್ ಪ್ರೆಸೆಂಟ್ ಇನ್ RNA ಯಾವ್ಯಾವುದು ಗೊತ್ತಿರಬೇಕು ನಿಮಗೆ. ಎಸ್, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ adenine, cytosine, guanine, thymine. Here in the RNA, we are going to have adenine, cytosine, guanine, uracil. ಹೌದಲ್ಲ ಹೇಳಿ. ಈ ಬೇಸ್ ಯೂನಿಟ್ಸ್ ಏನು ಮಾಡ್ತಾವ, ದೇ ವುಡ್ ಇಂಟ್ರಾಕ್ಟ್ ವಿತ್, ಫಾರ್ ಎಕ್ಸಾಂಪಲ್ ಈಗ DNA ಅಲ್ವಾ, ಏನೇನಿದೆ ಅಡೆನಿನ್ ಮತ್ತು ಥೈಮಿನ್ನು, ಸೈಟೋಸಿನ್ ಮತ್ತು ಗೊನೈನು, ಇವೆರಡು ಏನು ಮಾಡ್ತಾವ, ಅಡೆನಿನ್ ಮತ್ತು ಥೈಮೈನ್ ಯೂನಿಟು, ಸೈಟೋಸಿನ್ ಮತ್ತು ಗೊನೈನ್ ಯೂನಿಟು, ದೇ ವಿಲ್ ಫಾರ್ಮ್ ಹೈಡ್ರೋಜನ್ ಬಾಂಡ್, 2 ಹೈಡ್ರೋಜನ್ ಬಾಂಡ್ ಇನ್ ಬಿಟ್ವೀನ್ ದೀಸ್, 3 ಹೈಡ್ರೋಜನ್ ಬಾಂಡ್ ಇನ್ ಬಿಟ್ವೀನ್ ದೀಸ್. ಈ ಥರ ಅವು ಹೈಡ್ರೋಜನ್ ಬಾಂಡ್ ಮಾಡಿ ಲಿಂಕ್ ಮಾಡೋದ್ರಿಂದ ಇದಕ್ಕೆ ಹೆಲಿಕ್ಸ್ ಸ್ಟ್ರಕ್ಚರ್ ಬರುತ್ತೆ. ಕ್ವಶನ್ ಏನು ಕೇಳಿದಾರೆ, ದ ರೀಸನ್ ಫಾರ್ ದ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಈಸ್ ಆಪರೇಷನ್ ಆಫ್ ಯಾವ ಬಾಂಡ್ಸು, ಹೈಡ್ರೋಜನ್ ಬಾಂಡ್. DNA ಹೈಡ್ರೋಜನ್ ಬಾಂಡ್ ಇರೋದ್ರಿಂದ ಹೆಲಿಕ್ಸ್ ಸ್ಟ್ರಕ್ಚರ್ ಬರುತ್ತೆ, ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಬರುತ್ತೆ, ಹೆಲಿಕಲ್ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳಬೇಕು. ಯಾವ್ಯಾವ್ದ್ರ ಮಧ್ಯೆ ಅಂತ ಕೇಳಿದಾಗ ಯು ಶುಡ್ ನೋ, ರಿಮೆಂಬರ್ ದಿಸ್, 80 ಅಂತ ನೆನ್ಪಿಟ್ಕೋರಿ, ಆಟೋಮೆಟಿಕಲಿ CG ನೆನ್ಪು ಉಳಿದ್ಬಿಡುತ್ತೆ. ಅಡೆನಿನ್, ಥೈಮೈನ್, ಸೈಟೋಸಿನ್, ಅಡೆನಿನ್, ಥೈಮೈನ್, ಸೈಟೋಸಿನ್, ಗೊನೈನ್, ಕರೆಕ್ಟ್. ಇಸ್ ದಟ್ ಅಡೆನಿನ್ ಥೈಮೈನ್ ನಡುವೆ 2 ಹೈಡ್ರೋಜನ್ ಬಾಂಡು, ಸೈಟೋಸಿನ್ ಆ್ಯಂಡ್ ಗೊನೈನ್ ಮಧ್ಯ 3 ಹೈಡ್ರೋಜನ್ ಬಾಂಡ್ಸ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್, RNA ಕಂಟೈನ್ಸ್ ನಾ ಏನು ಹೇಳಿದೆ ನಿಮಗೆ ಇಲ್ಲಿ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, RNA ಕಂಟೈನ್ಸ್ ಆಲ್ಸೋ ಶುಗರ್ ಯೂನಿಟ್, ರೈಬೋಸ್, ಫಾಸ್ಫರಿಕ್ ಆ್ಯಸಿಡ್, ಆಮೇಲೆ ಬೇಸ್. ಯಾವ್ಯಾವ ಬೇಸ್ ಅಂತ ಹೇಳಿದ್ದೀನಿ RNAದಲ್ಲಿ ನಿಮಗೆ, ರೈಟ್? ಅಡೆನಿನ್, ಗೊನೈನ್, ಸೈಟೋಸಿನ್, ಯುರಾಸಿಲ್. ಸೊ ರೈಬೋಸ್ ಶುಗರ್ ಜೊತೆ ಥೈಮೈನ್ ಇರುತ್ತಾ? ಥೈಮೈನ್ ಇದೆನಾ? ಇಲ್ಲ. RNAದಲ್ಲಿ ಥೈಮೈನ್ ಇಲ್ಲ. ರೈಬೋಸ್ ಶುಗರ್ ಜೊತೆ ಯುರಾಸಿಲ್ ಇರುತ್ತಾ? ರೈಬೋಸ್ ಶುಗರ್ ಇರುತ್ತಲ್ವಾ, ಯುರಾಸಿಲ್ ಇರುತ್ತಾ? ಎಸ್. RNAದಲ್ಲಿ ರೈಬೋಸ್ ಶುಗರ್ ಜೊತೆ ಯುರಾಸಿಲ್ ಇರುತ್ತೆ. ದಿಸ್ ಇಸ್ ರೈಟ್. ಡಿಆಕ್ಸಿ ರೈಬೋಸ್ ಇರುತ್ತಾ? ಡಿಆಕ್ಸಿ ಇರುವುದಲ್ಲಿ DNAದಲ್ಲಿ, ಡಿಆಕ್ಸಿ ಇರೋದು DNAದಲ್ಲಿ. ಸೊ ದಿಸ್ ಆರ್ ನಾಟ್ ಅವರ್ ಆಪ್ಷನ್ಸ್. ಇಸ್ ದಟ್ ಕ್ಲಿಯರ್? ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ ಆಗುತ್ತೆ. ದ ನಂಬರ್ ಆಫ್ ಡೈಸಲ್ಫೈಡ್ ಲಿಂಕೇಜಸ್ ಪ್ರೆಸೆಂಟ್ ಇನ್ ಇನ್ಸುಲಿನ್. ಇಸ್ ದಟ್ ಕ್ಲಿಯರ್? ಇನ್ಸುಲಿನ್ ಅಲ್ಲಿ ಎಷ್ಟು ಡೈಸಲ್ಫೈಡ್ ಲಿಂಕೇಜ್ ಇದೆ ಅಂತ ಕೇಳಿದ್ದಾರೆ. ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಇನ್ಸುಲಿನ್ ಹ್ಯಾಸ್ ಹೌ ಮೆನಿ ಅಮೈನೋ ಆಸಿಡ್ ಗ್ರೂಪ್ಸ್? 51 ಅಮೈನೋ ಆಸಿಡ್ ಗ್ರೂಪ್ಸ್ ಇರೋದು. 51 ಅಮೈನೋ ಆಸಿಡ್ಸ್ ಇರೋದು. ಇನ್ ದಟ್ 51 ಅಮೈನೋ ಆಸಿಡ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 2 ಚೈನ್. ಚೈನ್ ನಂಬರ್ 1, ಚೈನ್ ನಂಬರ್ 2. ಚೈನ್ ನಂಬರ್ 1 ನಲ್ಲಿ ಯು ಆರ್ ಹ್ಯಾವಿಂಗ್ 20 ಅಮೈನೋ ಆಸಿಡ್ಸ್. ಚೈನ್ ನಂಬರ್ 2 ದಲ್ಲಿ 31 ಅಮೈನೋ ಆಸಿಡ್ಸ್. ಇಲ್ಲೇ ನೋಡ್ರಿ, ಇವೆರಡರ ಮಧ್ಯ 2 ಡೈಸಲ್ಫೈಡ್ ಲಿಂಕೇಜಸ್ ಇರ್ತಾವ. ಇಸ್ ದಟ್ ಕ್ಲಿಯರ್? ಇದು 7th ಯೂನಿಟ್ ಆಫ್ ಅಮೈನೋ ಆಸಿಡ್ ವಿತ್ 7th, 20th ಯೂನಿಟ್ ಅಮೈನೋ ಆಸಿಡ್ ಯೂನಿಟ್ ವಿತ್ 20. ಆಮೇಲೆ 6th ಅಮೈನೋ ಆಸಿಡ್ ಟು 11th ಅಮೈನೋ ಆಸಿಡ್, ಇನ್ ಬಿಟ್ವೀನ್ ದ್ಯಾಟ್ ಒಂದು ಸಲ್ಫೈಡ್ ಲಿಂಕೇಜ್ ಇರುತ್ತೆ. ಕ್ವಶನ್ ಏನು ಕೇಳಿದ್ದಾರೆ, ದ ನಂಬರ್ ಆಫ್ ಡೈಸಲ್ಫೈಡ್ ಲಿಂಕೇಜ್ ಪ್ರೆಸೆಂಟ್ ಇನ್ ಇನ್ಸುಲಿನ್. ಒಂದು ಡೈಸಲ್ಫೈಡ್ ಲಿಂಕೇಜ್ ಬಿಟ್ವೀನ್ 2 ಚೈನ್, 2 ಡೈಸಲ್ಫೈಡ್ ಲಿಂಕೇಜ್ ಬಿಟ್ವೀನ್ 2 ಚೈನ್, ಒಂದು ಡೈಸಲ್ಫೈಡ್ ಲಿಂಕೇಜ್ ಬಿಟ್ವೀನ್ ವಿದಿನ್ ದ ಚೈನ್. So totally how many disulfide linkages? 3 disulfide linkage. Insulin has 51 amino acid units in the form of 2 chains. One chain shorter, other one larger. Shorter of 20, larger of 31. Between the chains there are 2 disulfide linkage. Within the chain there is 1 disulfide linkage. Totally 3 disulfide linkage. Nenapirali. Which of the following vitamins are present in cod liver oil? Cod liver oil ಅಲ್ಲಿ ಯಾವ್ಯಾವುದು ವಿಟಮಿನ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ರಿಮೆಂಬರ್, cod liver oil ಅಲ್ಲಿ ವಿಟಮಿನ್ಸ್ ಇರೋದು A and D ಇರೋದು cod liver oil ಅಲ್ಲಿ. And then you have B12 ಇರೋದೆಲ್ಲಿ?
ಮೀಟು, ಫಿಶ್, ಆಲ್ ದೋಸ್ ಥಿಂಗ್ಸ್. ವಿಟಮಿನ್ B1 ಇರೋದಲ್ಲಿ ಮಿಲ್ಕು, ವೆಜೀಸು, ಆಲ್ ದೋಸ್ ಥಿಂಗ್ಸ್. ಸಿ ಇರೋದಲ್ಲಿ ಸಿಟ್ರಸ್ ಫ್ರೂಟ್ಸ್. C for citrus fruits, you can remember it like that. Okay, so which of the following vitamin is present in cod liver oil? A and D ಇರೋದು, A ಕೊಟ್ಟಿದ್ದಾರೆ, ನಮ್ಮ ಆನ್ಸರ್ A. Is that clear, students? Simple. The pH value of a solution in which a polar amino acid does not migrate under the influence of electric field is called. Is that clear? Ille nodri, amino acid molecule, students, I told you, are CH, NH2, COOH. As a Zwitter ion, it will be having what? NH3 plus irutte, COO minus irutte. Suppose students na idanೀಗ acidic medium alli treat ಮಾಡಿದ್ರೆ, H plus would be taking up COOH, CO minus would take up this H plus. ಆವಾಗ ಇದರ ಮೇಲೆ ಯಾವ ಚಾರ್ಜ್ ಇರುತ್ತೆ? NH3 plus ಇರುತ್ತಲ್ಲ, NH3 plus ಇದ್ದರೆ ಇದು ನೆಗೆಟಿವ್ ಎಲೆಕ್ಟ್ರೋಡ್ ಹೋಗುತ್ತೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸಪೋಸ್ ನಾ ಇದನ್ನು ಬೇಸಿಕ್ ಮೀಡಿಯಮಲ್ಲಿ ಟ್ರೀಟ್ ಮಾಡಿದರೆ ಆ OH ಮೈನಸ್ಸು NH3 ಪ್ಲಸ್ದಲ್ಲಿರುವಂಥ H ಪ್ಲಸ್ಸನ್ನು ತಗೊಂಡು ವಾಟರ್ ಫಾರ್ಮ್ ಆದರೆ ಏನು ಉಳಿತದ? ವಾಟ್ ವಿಲ್ ರಿಮೇನ್? ಇಲ್ಲಿ NH2 ಉಳಿತದ, ಇದರ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಆವಾಗ ಇಟ್ ವಿಲ್ ಮೂವ್ ಟುವರ್ಡ್ಸ್ ಪಾಸಿಟಿವ್ ಎಲೆಕ್ಟ್ರೋಡ್. ಅಂದರೆ ಆಸಿಡಿಕ್ ಮೀಡಿಯಮಲ್ಲಿ ಜ್ವಿಟರ್ ಅಯಾನು ನೆಗೆಟಿವ್ ಎಲೆಕ್ಟ್ರೋಡ್ ಕಡೆ ಮೂವ್ ಆಗುತ್ತೆ, ಬೇಸಿಕ್ ಮೀಡಿಯಮಲ್ಲಿ ಜ್ವಿಟರ್ ಅಯಾನು ಪಾಸಿಟಿವ್ ಎಲೆಕ್ಟ್ರೋಡ್ಗೆ ಮೂವ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ನೀದರ್ ಆಸಿಡಿಕ್ ನಾರ್ ಬೇಸಿಕ್ ಒಂದು ಪರ್ಟಿಕ್ಯುಲರ್ pH ನಾವು ಮೇಂಟೈನ್ ಮಾಡಿದರೆ ಅದು ಪಾಸಿಟಿವ್ ಎಲೆಕ್ಟ್ರೋಡ್ ಅಥವಾ ನೆಗೆಟಿವ್ ಎಲೆಕ್ಟ್ರೋಡ್ ಯಾವ ಎಲೆಕ್ಟ್ರೋಡ್ಗೂ ಮೂವ್ ಆಗಲ್ಲ. ಆ ಪರ್ಟಿಕ್ಯುಲರ್ pHಗೆ ಏನಂತಾರ? ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಅಂತಾರ. ಇಸ್ ದಟ್ ಕ್ಲಿಯರ್? ದ pH ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್ ಇನ್ ವಿಚ್ ಪೋಲಾರ್ ಅಮೈನೋ ಆಸಿಡ್ ಡಸ್ ನಾಟ್ ಮೈಗ್ರೇಟ್, ಯಾವ ಕಡೆನೂ ಮೈಗ್ರೇಟ್ ಆಗಲ್ಲ, ಡಸ್ ನಾಟ್ ಮೈಗ್ರೇಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಯಾವ ಕಡೆನೂ ಮೈಗ್ರೇಟ್ ಆಗೋದಿಲ್ಲಲ್ಲ, ಆ ಪರ್ಟಿಕ್ಯುಲರ್ pHಗೆ ಏನಂತಾರೆ ಅಂತ ಹೇಳಿದಾರ? ಐಸೋ ಎಲೆಕ್ಟ್ರಿಕ್ ಪಾಯಿಂಟ್. ಐಸೋ ಎಲೆಕ್ಟ್ರಾನಿಕ್ ಪಾಯಿಂಟ್ ಅಲ್ಲ, ಐಸೋ ಎಲೆಕ್ಟ್ರಿಕ್ ಪಾಯಿಂಟ್. ಸೊ ನಿಮ್ಮ ಆನ್ಸರ್ ಯಾವುದು? ಆಪ್ಷನ್ ಬಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಏನು ಕೇಳ್ಬೋದು? ಆಸಿಡಿಕ್ ಮೀಡಿಯಮಲ್ಲಿ ಯಾವ ಕಡೆ ಶಿಫ್ಟ್ ಆಗುತ್ತೆ? ನೆಗೆಟಿವ್ ಎಲೆಕ್ಟ್ರೋಡ್ ಅಂತಾನು ಕೇಳ್ಬೋದು. ಬೇಸಿಕ್ ಮೀಡಿಯಮಲ್ಲಿ ಯಾವ ಕಡೆ ಶಿಫ್ಟ್ ಆಗುತ್ತೆ ಅಂತ ಕೇಳ್ಬೋದು, ಯಾವ ಕಡೆ ಫ್ಲೋ ಆಗುತ್ತೆ ಅಂತ ಮೂವ್ ಆಗುತ್ತೆ ಅಂತ ಕೇಳ್ಬೋದು. ದ್ಯಾಟ್ ವುಡ್ ಬಿ ಪಾಸಿಟಿವ್ ಎಲೆಕ್ಟ್ರೋಡ್. ಸೊ ದೇರ್ ವುಡ್ ಬಿ ಫಾರ್ ಎವ್ರಿ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ದೇರ್ ವುಡ್ ಬಿ ಪರ್ಟಿಕ್ಯುಲರ್ pH ಆಟ್ ವಿಚ್ ಅವು ಯಾವ ಎಲೆಕ್ಟ್ರೋಡ್ ಕಡೆನೂ ಮೂವ್ ಆಗಲ್ಲ. ದ್ಯಾಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಸ್ ಕಾಲ್ಡ್ ಐಸೋ ಎಲೆಕ್ಟ್ರಿಕ್ ಪಾಯಿಂಟ್. ಅರ್ಥ ಆಯ್ತಾ? DNA has a deoxyribose base and the third component. I have already told you 2 times here. ಏನಿದೆ ಇಲ್ಲಿ DNA ಅಲ್ಲಿ? ಡಿಆಕ್ಸಿರೈಬೋಸ್ ಎಷ್ಟನೇ ಪೊಸಿಷನ್ಗೆ ಅಂತ ಕೇಳಿದ್ದಾರೆ? ಡಿಆಕ್ಸಿ ಇರೋದು 2ನೇ ಪೊಸಿಷನ್ಗೆ ಶುಗರಲ್ಲಿ. ಆಮೇಲೆ ಬಂದ್ಬಿಟ್ಟು ಬೇಸ್ ಇದೆ. ದೆನ್ ವಿ ಆರ್ ಹ್ಯಾವಿಂಗ್ ಫಾಸ್ಫರಿಕ್ ಆ್ಯಸಿಡ್ H3PO4. ಫಾಸ್ಫರಸ್ ಆ್ಯಸಿಡ್ ಅಂತಾನು ಕೊಡ್ತಾರೆ ಕನ್ಫ್ಯೂಸ್ ಮಾಡಲಿಕ್ಕೆ. ನಿಮ್ಮ ಆನ್ಸರ್ ಯಾವುದು? ಫಾಸ್ಫರಿಕ್ ಆ್ಯಸಿಡ್. ಓಕೆ, ನೆಕ್ಸ್ಟ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಆರ್ ಪಾಲಿಮರ್ಸ್. ಪಾಲಿಮರ್ಸ್ ಆಫ್ ವಾಟ್? ನ್ಯೂಕ್ಲಿಯೋಟೈಡ್ಸ್. ನೆನಪಿರಲಿ, ನ್ಯೂಕ್ಲಿಕ್ ಆ್ಯಸಿಡ್ಸ್ ಆರ್ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ ಅಂದ್ರೆ ಏನ್ರಿ? ಸೇಮ್. ಏನು ಹೇಳ್ರಿ? ನ್ಯೂಕ್ಲಿಯೋಟೈಡ್ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಶುಗರ್. ಯಾವ ಶುಗರು? ವಿ ಆರ್ ಗೋಯಿಂಗ್ ಟು ಹ್ಯಾವ್ ರೈಬೋಸ್. ಅದರದು ಪೊಸಿಷನ್ ನಂಬರ್ 1ಗೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ನೈಟ್ರೋಜಿನಿಯಸ್ ಬೇಸ್. ಇದರದು ಪೊಸಿಷನ್ ನಂಬರ್ 5ಗೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ H3PO4 unit. So sugar, base and phosphoric acid unit. This is going to be a nucleotide. This is going to be a nucleotide. Nucleoside ಅಂತಂದ್ರೆ only base and sugar. Base, sugar and phosphoric group is nucleotide. ಈ ಥರ polymers of the nucleotides is called nucleic acid. Is that clear, students? Right. So polymers of the nucleotide is this sugar unit, basic unit, phosphoric acid. All these put 3 together is called nucleotide. Polymers of nucleotide is nucleic acid. Nucleoside andre enri?
without this only 2 units, sugar and nitrogenous base unit is called nucleoside. Is that clear? So nucleic acids are polymers of nucleotides. Given below are the two statements. Nodri, the same thing. A unit formed by the attachment of base to first position of sugar. Sugar the first position of the base ge idukku touch, I mean link adaga I am going to call it as what? Nucleoside. Yenenide illi? Base ide, sugar ide. Okay? When nucleoside, ಆ ನ್ಯೂಕ್ಲಿಯೋಸೈಡ್ ಅನ್ನ ಬೇಸ್ ಮತ್ತೆ ಶುಗರ್ ಇರುವಂತ ನ್ಯೂಕ್ಲಿಯೋಸೈಡ್ ಅನ್ನ ಫಾಸ್ಫರಸ್ ಆಸಿಡ್ಗೆ ಫಿಫ್ತ್ ಪೊಸಿಷನ್ಗೆ ಲಿಂಕ್ ಮಾಡಿದಾಗ ವಿ ಗೆಟ್ ನ್ಯೂಕ್ಲಿಯೋಟೈಡ್. ಬೇಸ್, ಶುಗರ್, ಫಾಸ್ಫರಿಕ್ ಆಸಿಡ್. ಫಾಸ್ಫರಿಕ್ ಆಸಿಡ್, ಫಾಸ್ಫರಸ್ ಆಸಿಡ್ ಅಲ್ಲ. ಓಕೆ, ಇಸ್ ಗೋನ್ ಟು ಬಿ ರಾಂಗ್. ಓಕೆ ಫೈನ್. ನಾ ಏನು ಹೇಳಿದೆ ನೋಡ್ರಿ, ಇಟ್ಸ್ ಯು ಹ್ಯಾವ್ ಟು ಬಿ ಪೇಯಿಂಗ್ ಅಟೆನ್ಷನ್ ಹಿಯರ್. A unit formed by attachment of base to first position of sugar is called nucleoside. ಇದು ಕರೆಕ್ಟ್. When nucleoside is linked to phosphorus acid ಅಂತ ಕೊಟ್ಟಿದ್ದಾರೆ, at fifth position of sugar we get nucleotide. Nucleotide ನಮಗೆ ಸಿಗುತ್ತೆ, ಬಟ್ ಫಾಸ್ಫರಸ್ ಆಸಿಡ್ ಅಲ್ಲ, ಫಾಸ್ಫರಿಕ್ ಆಸಿಡ್ ಅದು. ಸೊ ಇದು ರಾಂಗ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಬೇಸ್ ಆ್ಯಂಡ್ ಶುಗರ್, ನ್ಯೂಕ್ಲಿಯೋಸೈಡ್. ಬೇಸ್, ಶುಗರ್ ಆ್ಯಂಡ್ ಫಾಸ್ಫರಿಕ್ ಆಸಿಡ್ ಕೊಟ್ಟಿದ್ರೆ ದಟ್ ಈಸ್ ನ್ಯೂಕ್ಲಿಯೋಟೈಡ್ ಆಗ್ತಿತ್ತು, ಬಟ್ ನ್ಯೂಕ್ಲಿಯೋಟೈಡ್ ಅಲ್ಲಿ ಫಾಸ್ಫರಸ್ ಆಸಿಡ್ ಕೊಟ್ಟಿದ್ದಾರೆ. ದಿಸ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಬೋತ್ ಸ್ಟೇಟ್ಮೆಂಟ್ 1 and statement are true? No. Both statement 1 and 2 statement, both statement 1 and 2 are, both statement 1 and 2 are false ಅಂತ ಇರಬೇಕಾಗಿತ್ತು. ಸೊ ದಟ್ ಈಸ್ ರಾಂಗ್. Statement 1 is true, but statement 2 is false. Yes. Statement 1 is true, statement 2 is false. Is that clear, students? Right. In DNA the complementary bases are, complementary ಅಂತಂದ್ರೆ ಏನ್ರಿ? Complementary ಅಂತಂದ್ರೆ ಯಾವ ಬೇಸಸ್ ಮಧ್ಯ ಹೈಡ್ರೋಜನ್ ಬಾಂಡ್ ಇರುತ್ತೆ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, DNA ದಲ್ಲಿ 4 ಬೇಸಸ್ ಇರೋದು. ಅಡೆನಿನ್, ಥೈಮೈನ್, ಗುನೈನ್, ಸೈಟೋಸಿನ್. ಇಲ್ಲಿ 2 ಹೈಡ್ರೋಜನ್ ಬಾಂಡು, ಇಲ್ಲಿ 3 ಹೈಡ್ರೋಜನ್ ಬಾಂಡು. ಸೊ ಕಾಂಪ್ಲಿಮೆಂಟರಿ ಬೇಸಿಸ್ ಯಾವುದು? ಅಡೆನಿನ್, ಥೈಮೈನ್, ಗುನೈನ್, ಸೈಟೋಸಿನ್. ಅಡೆನಿನ್, ಥೈಮೈನ್, ಗುನೈನ್, ಸೈಟೋಸಿನ್. ದಟ್ಸ್ ರೈಟ್. ಯುರಾಸಿಲ್ ಬರೋದಿಲ್ಲ DNA ಅಲ್ಲಿ. ಅಡೆನಿನ್, ಗುನೈನ್, ಥೈಮೈನ್, ಸೈಟೋಸಿನ್. ಅಡೆನಿನ್, ಥೈಮೈನ್ ಬರಬೇಕು. ಅಡೆನಿನ್ ಆ್ಯಂಡ್ ಥೈಮೈನ್, ಗುನೈನ್ ಆ್ಯಂಡ್ ಯುರಾಸಿಲ್ ಬರೋದಿಲ್ಲ. ಸೊ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಎ. Is that clear, students? So these are some important questions to crack some questions in your exam based on biomolecules chapter. Okay, we are still going to meet once again. Ee particular chapter ಬಗ್ಗೆ synopsis ಬಗ್ಗೆ explanation ಮಾಡ್ತೀನಿ, as well as PYQs ಕೂಡ discuss ಮಾಡ್ತೀನಿ. But whatever questions I have discussed, they are very important from examination point of view. Practice ಮಾಡ್ರಿ, study ಮಾಡ್ತಾ ಇರ್ರಿ. I will see you all in the next class. Bye everyone.